ನಮಸ್ಕಾರ ಸರ್. ಇಂದು ಒಂದು ಜೇನದು ವಿಶೇಷವಾಗಿ ಜೇನಿನ ಮಹತ್ವ ಮತ್ತು ಜೇನು ಮತ್ತು ಪರಾಗಸ್ಪರ್ಕಿಗಳ ಸಂಪರ್ಕ, ಅದು ನಮ್ಮ ವಾತಾವರಣಕ್ಕೆ, ನಮ್ಮ ಕೃಷಿಗೆ, ನಮ್ಮ ಜನರಿಗೆ ಮುಂದಿನ ಜೀವನಕ್ಕಾಗಿ ಅಷ್ಟೊಂದು ಅವಶ್ಯಕತೆ ಇದೆ. ಅದರ ಜೊತೆಗಾಗಿ ಇವತ್ತು ನಾವು ಜೇನು ಪಿತಾಮಹ ಅಂತ ಹೆಸರುವಾಸಿಯಾದಂಥ ನಮ್ಮ ಗುರುಗಳಾದಂಥ ಶ್ರೀ ಶಾಂತವೀರ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಜೇನಿನ ಮಹತ್ವ ಮತ್ತು ಅದರ ಅವಶ್ಯಕತೆ, ಅದಕ್ಕೆ ಸಂರಕ್ಷಣೆಗೆ ಬೇಕಾದಂಥ ಮಹತ್ವಗಳ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಸರ್. ಸರ್, ನೀವು ನಿಮ್ಮ ಜೊತೆ ತುಂಬ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೇವೆ, ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ನಿಮ್ಮದು ಜೇನಿನ ಬಗ್ಗೆ ಎಷ್ಟೊಂದು ನೀವು ತಿಳ್ಕೊಂಡಿದ್ದೀರಾ. ನಿಮ್ಮದು ಜೀವನವನ್ನೇ ಜೇನಿಗಾಗಿ ಮುಡುಪಾಗಿ ಇಟ್ಟಿದ್ದೀರಾ. ಅದರಿಂದ ಎಷ್ಟೋ ಜನ ಮಹತ್ವ ಪಡೆದಿದ್ದಾರೆ ಮತ್ತು ಅದರದ ಅನುಕೂಲವೂ ಆಗಿದೆ ಎಲ್ಲರಿಗೆ. ಅದಕ್ಕೆ ನಿಮ್ಮ ಜೊತೆಗೆ ಒಂದು ಕೂತ್ಕೊಂಡು ಈ ಜೇನಿನ ಮುಂದಿನ ಪೀಳಿಗೆಗಾಗಿ, ಮುಂದಿನ ಭವಿಷ್ಯಕ್ಕಾಗಿ ಜೇನು ಹುಳಗಳ ಮಹತ್ವ ಮತ್ತು ಇತರೆ ಪರಾಗಸ್ಪರ್ಕಿಗಳ ಮಹತ್ವಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಸರ್, ಈ ಜೇನಿನ ಮಹತ್ವ ಒಳಗೆ, ಜೇನಿನ ಪಯಣ ಒಳಗೆ ನೀವು ಸ್ವಲ್ಪ ನಿಮ್ಮ ಪಯಣ ಹೇಗೆ ಬಂತು, ನಿಮಗೆ ಸ್ಫೂರ್ತಿ ಹೇಗೆ ಬಂತು, ಅದನ್ನು ಸ್ವಲ್ಪ ಹೇಳ್ತೀರಾ ಸರ್? ನಾನು ರೈತನ ಮಗ, ನಮ್ಮಪ್ಪ ರೈತ. ಅದು ಅಂತಿಂಥ ರೈತ ಅಲ್ಲ, ಎಜುಕೇಟೆಡ್ ಫಾರ್ಮರ್. ಅವಾಗಿನ 1922 ಕನ್ನಡ LS ದಾವಣಗೆರೆಗೆ ಹೋಗಿ ಪರೀಕ್ಷೆ ಬರೆದು ಬಂದು ಪಾಸಾಗಿದ್ದಂಥ ವ್ಯಕ್ತಿ. ಎಂಥ ಅದ್ಭುತವಾದಂಥ ಫಾರ್ಮರ್. ಅವರು ಈ ಬೇಲಿನಲ್ಲಿರುವಂಥ ಜೇನನ್ನು ಬರೀ ಜೇನನ್ನು ಮಾತ್ರ ತಗೊಂಡು ಬರೋರು. ಓಕೆ. ಅದನ್ನು ಅಲ್ಲೇ ಉಳಿಸೋರು, ಹುಟ್ಟನ್ನು ಕೀಳ್ತಿರ್ಲಿಲ್ಲ. ಅಂದರೆ ನಾವು ಇದನ್ನು ಅನೇಕ ಸಾರಿ ಒಂದೇ ಜೇನುಗೂಡಿಂದ ತೊಗೊಂಡು ಬರೋರು. ನನಗೆ ಅಲ್ಲಿಂದಲೂ ನೆನಪಿದೆ ನೋಡ್ರಿ. ಅವಾಗೇ ಇತ್ತು ಸಸ್ಟೈನೇಬಲ್ ಹಾರ್ವೆಸ್ಟಿಂಗು. ಅದಾದಮೇಲೆ ನನಗೆ ಇದರಲ್ಲಿ ಹೆಚ್ಚಿನ ಆಸಕ್ತಿ ಬಂದಿದ್ದು ನಮ್ಮ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ 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 ಹೋಗ್ತಾನ ಅಯ್ಯೋ ಜೇನುಗಳು ನಮಗೆ ಇಷ್ಟೊಂದು ಪ್ರಾಮುಖ್ಯನ ಅನ್ನೋದು ನನಗೆ ಅರಿವಾಗ್ತಾ ಬಂತು. ಏನು ಸರ್, ಜೇನುಗಳು ಅಂತಂದರೆ ಕಾಯಕವೇ ಕೈಲಾಸ. ದುಡಿಮೆ ಬಿಟ್ಟು ಅವಕ್ಕೆ ಬೇರೆ ಆಲೋಚನೆ ಇಲ್ಲ. ಬಸವಣ್ಣನವರ ಅನುಯಾಯಿಗಳು ಇವರು, ಅಥವಾ ಜೇನುಗಳ ಅನುಯಾಯಿ ಬಸವಣ್ಣ ಅಂದ್ರೂ ತಪ್ಪೇನಿಲ್ಲ. ಸೊ ಜೇನು ಥರನೂ ಜನರು ಕೆಲಸ ಮಾಡಿದರೆ ನಮಗೆ ಇವಾಗ ಬಡತನ ಬರೋ ಅವಶ್ಯಕತೆ ಇರ್ತಿದ್ದಿಲ್ಲ ನನಗೆ. ಆಮೇಲೆ ಯಾವ ಪ್ರಲೋಭನೆ ಇಲ್ಲ. ನಾನು ಏನೋ ಕೂಲಿಗೋಸ್ಕರ ಕೆಲಸ ಮಾಡ್ತೇನೆ ಅಂತಿಲ್ಲ. ನಾನು ಹುಟ್ಟಿದ್ದೀನಿ, ದುಡಿತೀನಿ. ಎಲ್ಲಿವರೆಗೆ? ನನ್ನ ಕಾಲು ರೆಕ್ಕೆ ಬಂದೋಬಸ್ತಾಗಿರೋವರೆಗೆ. ಆಮೇಲೆ ನನ್ನ ಯಾರು ಕೇಳಬೇಡಿ. ಸೊ ಜೇನು ನಮಗೆ ಒಂದು ದೊಡ್ಡ ಸ್ಫೂರ್ತಿ. ನನಗೆ ಯಾವ ರಾಗ ದ್ವೇಷ ಮತ್ತೊಂದು ಯಾವುದೂ ಇಲ್ಲ. ಮನುಷ್ಯನಿಗೆ ಇರುವಂಥ ಕಾಮ ಕ್ರೋಧ ಲೋಭ ಮೋಹ ನನಗೆ ಯಾವೂ ಇಲ್ಲ. ಯಾಕೆಂದರೆ ನಾನು ಸ್ಟರೈಲ್, ನನಗೇನು ಯಾವ ಕಾಮದ ಬಯಕೆ ಇಲ್ಲ. ಅಂದರೆ ನಾನು ಎಲ್ಲದರಿಂದಲೂ ಮುಕ್ತ. ಅನೇಕ ಜನ ಮುಂದಿನ ಜನ್ಮ ಅದಂಗಿರಲಿ ಹಿಂಗಿರಲಿ ಅಂತ ಕೇಳ್ಕೊಳ್ತಾರೆ. ನನ್ನ ಕೇಳಿದರೆ ನಾವು ಬರೀ ಜೇನಾಗಿಯೇ ಮುಟ್ಟಿಬಿಡ್ಬೇಕಪ್ಪ ಅನಿಸುತ್ತೆ. ಅಲ್ಲ ಸರ್, ಅಲ್ಲಿ ಎಂಥ ನೀತಿ ಅದು. ದುಡಿ, ಕೈಕಾಲು ನಟಿಗೆರೋವರೆಗೂ ಬಿಡು, ಮುಗೀತು. ಎಂಥ ಅದ್ಭುತವಾದ. ಇದೇ ಥರ ಇಡೀ ಜಗತ್ತು ಇತ್ತಪ್ಪ ಅಂದರೆ ಏನು ಸರ್, ಎಂಥ ಸಮೃದ್ಧಿ ಅಲ್ವಾ ಸರ್? ಅಲ್ವಾ? ಹೌದು. ಅಲ್ಲಿಂದ ಮುಂದಕ್ಕೆ ಬಂದರೆ ಕಾಲೇಜಲ್ಲಿ ನಮ್ಮ ಇವ್ರದ್ದು ಆಯಿತು. ಅಲ್ಲಿಂದ ನನಗೆ ಅದು ಹೆಂಗೋ ಅಪ್ಪ, ಒಂದಾಗ್ತಲ್ವೊಂದು ಅದು ಇದಾಗ್ತಾನೆ ಬಂತು. ಇಷ್ಟೆಲ್ಲ ನೋಡಿದ ಮೇಲೆ ನನಗೆ ಅನಿಸುತ್ತೆ, ಆಹಾರ, ಪ್ರತಿಯೊಬ್ಬನು ಆಹಾರ ತಿಂದಲೇ ಹೆಂಗೆ ಸರ್ ಬದುಕ್ತಾನೆ? ಬೇಕು ತಾನೆ? ಆಹಾರ ಎಲ್ಲಿಂದ ಬರಬೇಕು? ಇವರೇ ಕೊಡಬೇಕು. ಜೇನು ಇದ್ರೇ ಆಹಾರ ಬರೋದು. ಆರೋಗ್ಯ ರೀ, ನಿಮಗೆ ಯಾವ ಆಸ್ಪತ್ರೆ ಔಷಧಿ ಮತ್ತೊಂದು ಏನೂ ಬೇಡ. ನೀವು ತಗೊಂಡು ಬಂದ್ರಿ ಅದು ಯಾವ ಕಾಯಿಲೆ, ಐ ಗಿವ್ ಯು ಥೆರಪಿ. AP ಥೆರಪಿ ಇಸ್ ಸಚ್ ಎ ವ್ಯಾಸ್ಟ್ ಸಬ್ಜೆಕ್ಟ್.
ಇದರಲ್ಲೇನು ನಾಟಕದ್ದಲ್ಲ, ಭಾಷಣದ್ದಲ್ಲ, ನನ್ನ ಎಕ್ಸ್ಪೀರಿಯನ್ಸನ್ನು ರೆಕಾರ್ಡ್ ಮಾಡಿಟ್ಟಿದ್ದೀನಿ ನಾನು. ಆಹಾರ, ಆರೋಗ್ಯ, ಆದಾಯ, ಉದ್ಯೋಗ ಮತ್ತು ಆಮೇಲೆ ಪರಿಸರ, ಆನ್ಸಿಲರಿ ಇಂಡಸ್ಟ್ರೀಸ್, ಅದಕ್ಕೆ ಸಪೋರ್ಟೆಡ್ ಇದ್ದು ಎಲ್ಲ ಬಾಕ್ಸ್ ಮಾಡೋರು. ಈಗ ನೋಡ್ರಿ, ನಿಮಗೆ ಒಂದು ಜಾಬ್ ಸಿಕ್ತು. ಅಲ್ಲ, ನೀವು ಎಲ್ಲ ಕಾರ್ಪೆಂಟರ್ಗಳು ಮಾಡೋದಿಲ್ಲ ಇದನ್ನ. ಸ್ಪೆಷಲೈಸ್ಡ್ ಕಾರ್ಪೆಂಟರ್ಸ್. ನಾನಿಲ್ಲಿ ನಮ್ಮ ಕಾರ್ಪೆಂಟರ್ಸ್ ಇದ್ದಾರೆ, ಅವ್ರಿಗೆ ಮಾಡಪ್ಪ ಈ ಬಾಕ್ಸು ನಿನ್ಗೆ ಒಳ್ಳೆ ಇದು ಮಾಡೋದು ಸರ್ ಅಂದರೆ ಹೈಲಿ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಬೇಕಿದಕ್ಕೆ. ಹೌದು. ಸ್ಟ್ಯಾಂಡ್ ಮಾಡೋರು, ಆ ಶೀಟ್ ಮಾಡೋರು, ಬೇಕಾದಷ್ಟು ಎಕ್ಸ್ಟ್ರಾಕ್ಟ್ ಮಾಡೋರು, ಅದಕ್ಕೆ ಜೇನು ಆಧಾರಿತ ಉದ್ಯೋಗಗಳು ಮತ್ತು ಜೇನು ಆಧಾರಿತ ಆನ್ಸಿಲರಿ ಇಂಡಸ್ಟ್ರೀಸ್, ಉಪಕಸುಬುಗಳು ತುಂಬ ಇದೆ. ಅದು ಆಯಿತು, ಅದು ಒಂದು. ಇನ್ನು ಪಾಲಿನೇಷನ್, ರೈತನ ಆದಾಯ ದ್ವಿಗುಣ ಆಗಬೇಕಾಗಿದ್ದರೆ ದಿಸ್ ಈಸ್ ದಿ ಮೇಜರ್ ಸಬ್ಜೆಕ್ಟ್. ನಿಮಗೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಹೆಂಗೋ ಅದಕ್ಕಿಂತ ಹೆಚ್ಚಾಗಿ ಇದು ಬೇಕು ಅಲ್ವಾ ಸರ್? ಹೌದು, ನಿಜ 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 ಸರ್. ಅಂದರೆ ಇದನ್ನೆಲ್ಲ ನನಗೆ ಅರ್ಥ ಆದಮೇಲೆ ಒಂದೊಂದು ಸಾರಿ ಏನನ್ಸುತ್ತೆ ಗೊತ್ತಾ, ಟೈಮ್ ಆಯ್ತಲ್ಲಪ್ಪ, ಸತ್ತು ಹೋಗಿಬಿಡ್ತನಲ್ಲ, ಇನ್ನೂ ಎಷ್ಟೋ ಜನಕ್ಕೆ ನಾನು ಇದು ಮಾಡಬೇಕಾಗಿತ್ತು, ಆಗ್ತಾ ಇಲ್ವಲ್ಲ ದೇವರೇ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ಆಗಿ ನಿಮ್ಮ ಇಳುವರಿ ದುಪ್ಪಟ್ಟಾದಾಗ ನಿಮ್ಮ GDP ಜಾಸ್ತಿ ಆಗಲ್ವಾ ಸರ್? ನಿಜ. ಯಾಕ್ರಿ ಶಾಸಕಾಂಗ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಈಗ ನೋಡಿ ಸರ್, ನೀವು ಕಳ್ಕೊಳ್ಳೋದಾದ್ರೆ ಏನೈತ್ರಿ? ಶೂನ್ಯದಿಂದ ಸಂಪಾದನೆ. ಬಸವಣ್ಣವರು ಶೂನ್ಯ ಸಂಪಾದನೆ ಹೇಳಿದರು, ನಮ್ಮ ಜೇನುಗಳು ಹೇಳ್ತವೆ ಶೂನ್ಯದಿಂದ ಸಂಪಾದನೆ ಅಂತ. ಏನು ಹಾಕ್ತೀರಿ ಅದಕ್ಕೆ? ಪೆಟ್ಟಿಗೆಗೆ ಒಂದು ಖರ್ಚು ಇದೆ, ಮನೆ ಕೊಟ್ಟರೆ ಇಲ್ಲ ಅನ್ನಲ್ಲ, ಮನೆ ಕೊಟ್ಟರೆ ಸಾಕು. ಒಳಗೇನ್ರಿ, ಒಂದು ಗೂಡನ್ನ 10 ಗೂಡು ಒಂದು ಅರ್ಧ ವರ್ಷದಲ್ಲಿ 10 ಗೂಡು ಮಾಡ್ಕೊಂತೀವಿ, ಮಾಡ್ಕೊಂಡು ಹೋಗ್ಬೋದು ಒಂದು ವರ್ಷಕ್ಕೆ. ಆಯ್ತಪ್ಪ, ಅಲ್ಲಿಗೆ ನಿನ್ನ ಬಂಡವಾಳವೇ ಇಲ್ಲ. ಬಂಡವಾಳ ಇಲ್ಲ, ಶೂನ್ಯ ಬಂಡವಾಳದ ಉದ್ಯೋಗ, ಶೂನ್ಯ ಬಂಡವಾಳದ ನೈಸರ್ಗಿಕ ಉದ್ಯೋಗ, ಸ್ವಯಂ ಉದ್ಯೋಗ, ಸ್ವಯಂ ಮತ್ತು ನೈಸರ್ಗಿಕವಾಗಿ. ನೈಸರ್ಗಿಕ ಸ್ವಯಂ ಉದ್ಯೋಗ. ಅದು ಏನು, ಬೇರೆಯವ್ರಿಗೆಲ್ಲ ಅನುಕೂಲ ಮಾಡಿ ಒಂದು ಇದು ಇಸ್ ನಾಟ್ ಎ ಜಾಬ್, ಇಟ್ಸ್ ಇದು ಸರ್ವಿಸ್, ಒಂಥರ ಏನು ಸೇವೆ ಇದ್ದಂಗೆ ಇದು ಸರ್. ಕೆಲಸಕ್ಕಿಂತ ಇದನ್ನು ಸೇವೆ ಅಂತ ಹೇಳ್ಕೋಬೇಕಾಗತ್ತೆ. ನೀವು ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮಗೆ ಅಪರಿಮಿತ ಒಂದು ಇದು ಬರುತ್ತೆ. ಇದರಲ್ಲಿ ನಮ್ಮ ಶರೀರದ ಎಲ್ಲ ಅಂಗಾಂಗಗಳು, ಒಂದೊಂದು ಅಣುಗಳು ತಯಾರಾಗಬೇಕಾಗಿದ್ದರೆ ಲೆಸಿಥಿನ್ ಅಂತ ಒಂದು ಮೂಲ ವಸ್ತು ಬೇಕು. ಲೆಸಿಥಿನ್ ಅಂತ. ಮಡಿಕೆಯ ಮಾಡುವರೇ ಮಣ್ಣೆ ಮೊದಲು, ಹಾಗೆ ನಮ್ಮ ಅಂಗಾಂಗಗಳ ರಚನೆ ಆಗಬೇಕಾಗಿದ್ದರೆ ಲೆಸಿಥಿನ್ ಮೊದಲು. ಇದನ್ನು ಪ್ರಚೋದನೆ ಮಾಡುವಂಥ ಲೆಸಿಥಿನೇಸ್ ಎನ್ಸೈಮು ನಮ್ಮ ಬಿ ವೆನಮಲ್ಲಿ. ಆಶ್ಚರ್ಯ ಅಲ್ವೇನ್ರಿ? ಬೇಸಿಕಲಿ ಇಸ್ ರಿವೈಟಲೈಸಿಂಗ್ ದ ಬಾಡಿ, ರಿಜ್ಯೂನೇಟಿಂಗ್ ದ ಬಾಡಿ ಎಲ್ಲ ಆ ಥರ. ಬಿ ವೆನಮ್ ನಿಮ್ಮ ಒಳಕ್ಕೆ ಓದಷ್ಟು ಯುವರ್ ಪಾರ್ಟ್ಸ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್, ಆಬ್ಸಲ್ಯೂಟ್ಲಿ ಸ್ಟ್ರಾಂಗ್. ಎಂಥ ನಿಮ್ಮ ಸಂಧಿವಾತನ, ಅದು ಎಂಥ ಸಂಧಿವಾತ ಆಗಿರಲಿ, ರೊಮ್ಯಾಟಿಕ್ ಆರ್ಥೈಟಿಸ್, ಬಿ ವೆನಮಿಂದ ನಿಜವಾಗಿ. ಹೌದಾ? ಅನುಮಾನವೇ ಇಲ್ಲ. ಇದಕ್ಕಿಂತ ದೊಡ್ಡ ಕ್ಯೂರ್ ಯಾವುದೂ ಇಲ್ಲ. ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಅಸ್ತಮಾ ಪೇಷಂಟ್ಸ್. ಅಸ್ತಮಾ ಪೇಷಂಟ್ಸ್ ಅಂದರೆ ಪ್ರಾಣ, ಉಸಿರಾಡ್ಬೇಕಲ್ವೇನ್ರಿ? ಉಸಿರಾಡೋದು ಕಟ್ಟಾದ ಕೂಡಲೇ ವಿಲ 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 ಒದ್ದಾಡ್ಬಿಡ್ಬೇಕು. ಅದಕ್ಕೇನು ಮಾಡ್ತಾರೆ ಎಲ್ಲನ ಅಲೋಪತಿ, ಇದು ಮೂಸು ಕೊಳವೆ, ಇನ್ಹೇಲರ್ ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಹೊಡೆಯೋದು. ಸ್ಟಿರಾಯ್ಡ್, ಅದು ಸ್ಟಿರಾಯ್ಡ್ ಬೇಸ್ ತಾನೆ, ತಾತ್ಕಾಲಿಕ ಉಪಶಮನ. ಆಮೇಲೆ ಬರ್ತಾನೆ ಆಗೆಲ್ಲ ಅಷ್ಟು ಸೇದಿದ್ರು ಏನೂ ಆಗಲ್ಲ. ಅದು ಆ್ಯಂಟಿ ಮೈಕ್ರೋ ರೆಸಿಸ್ಟೆಂಟ್, ಡ್ರಗ್ ರೆಸಿಸ್ಟೆಂಟ್ ಬಂದ್ಬಿಡುತ್ತೆ.
ಈ ದೃಷ್ಟಿಯಿಂದಲೂ 2 ಜೇನುಗೂಡನ್ನ ನಿಮ್ಮ ಮನೆ ಮುಂದೆ ಇಟ್ಕೊಳ್ರಿ ಅಂತ ಹೇಳ್ತೀನಿ. ಹ್ಮ್. ಏನು ಗೊತ್ತಾ, ಅದನ್ನು ಓಪನ್ ಮಾಡಿದ ಕೂಡಲೇ ಹ್ಮ್. ವಾಸನೆ ಬರುತ್ತೆ. ಹಾ. ಎಂಥ ವಾಸನೆ! ಆ ವಾಸನೆಗೇ ಕರಡಿಗಳು ಎಷ್ಟೋ ದೂರದಿಂದ ಬರೋದು. ಓ. ನೀವೇನೂ ಮಾಡಬೇಡಿ, ಮೇಲೊಂದು ಜಾಲರಿ ಇಟ್ಬಿಡಿ, ಹಾ. ಮುಚ್ಚಿ ನೋಡ್ರಿ ಅದನ್ನು. ಇದ್ದಕ್ಕಿದ್ದಂಗೆ ನಿಮ್ಮ ಪಲ್ಮನರಿ ವೆಸಲ್ಸು ಹಿಗ್ಗಿ ಬಿಡುತ್ತವೆ, ಓ. ಧಾರಾಳವಾಗಿ ಉಸಿರಾಡ್ತೀರಿ. ಹ್ಮ್. ಅಸ್ತಮಾ ಪೇಷಂಟ್ಸ್ ಯಾರ ಮನೆಯಲ್ಲಿದ್ದಾರೆ, ಕೆಮ್ಮು ದಮ್ಮು ಯಾರು ಇದೆಯೇ, ಹ್ಮ್. ಮನೆ ಮುಂದೆ ಇಟ್ಕೊಳ್ರಿ 2 ಜೇನುಗೂಡನ್ನು. ಇದಕ್ಕಿಂತ ದೊಡ್ಡ ಅದ್ಭುತ. ಉಪಶಮನ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸರ್. ಅಷ್ಟೊಂದು ಸರಳವಾಗಿ ಇದೆ. ಅಲ್ರಿ, ಅದ್ರ ಜೊತೆಗೆ ನಿಮಗೆ ಜೇನು ಸಿಗುತ್ತಲ್ಲಪ್ಪ, ಜೇನು ಸಿಗುತ್ತೆ, ಪರಾಗಸ್ಪರ್ಶ ಜೊತೆಗೆ ಆಗುತ್ತೆ, ಪರಾಗಸ್ಪರ್ಶಕ್ಕೆ ನಮ್ಮ ರೈತರಿಗೆ ಅನುಕೂಲ ಮಾಡ್ತೀರಿ. ಅನುಕೂಲ ಆಗುತ್ತೆ. ನೀವು ಯಾವ ರೀತಿಯಲ್ಲಿ ರೈತರಿಗೆ ಸಹಕಾರ ಕೊಡ್ತೀರಿ? ರೈತ ದೇಶದ ಬೆನ್ನೆಲುಬು ಅಂತ ಬೆನ್ನೆಲುಬು ಮುರಿ ಹೆಂಗೆ ಹೊಡಿತೀರಪ್ಪ, ಅಷ್ಟೇ. ಜೇನುಗೂಡಿಟ್ಟು ಆತನಿಗೆ ಪಾಲಿನೇಷನ್ ಆಗಿ ಮಾಡ್ರಿ, ಸಾಕು. ಇದಕ್ಕಿಂತ ದೊಡ್ಡ ಸೇವೆ ಏನಿದೆ ಸರ್? ಮತ್ತೊಂದಿಲ್ಲ. ನಿಜ ಸರ್, ಮತ್ತೊಂದಿಲ್ಲ. ಒಂದು ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಸರ್. 224 ಜನ MLAಗಳಿದ್ದಾರೆ. ಹ್ಮ್. ಒಬ್ಬೊಬ್ಬರ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕನಿಷ್ಠ 300 ವಿಲೇಜ್ ಇದ್ದಾವೆ. ಹ್ಮ್. ಒಂದು ವಿಲೇಜನ್ನು ಅಡಾಪ್ಟ್ ಮಾಡಿಕೊಂಡು ಹಾ. ಇವ್ರಿಗೆ ತೋರ್ಸೋಕ್ಕಾಗಲ್ವೇ? ಭಾಳ ಸರಳವಾಗಿ. ಎಷ್ಟಾಗುತ್ತೆ ಸರ್ ಇದಕ್ಕೆ ಖರ್ಚು? ಹ್ಮ್. ಖರ್ಚು ಇವತ್ತೇನು ಅವರ ಸರ್ಕಾರದ ಸಾಧನೆಗಳದ್ದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಹ್ಮ್. ಜಾಹೀರಾತು, ಒಂದೊಂದು ದಿವಸದ ಜಾಹೀರಾತನ್ನು ಒಬ್ಬೊಬ್ಬರಿಗೆ ಕೊಟ್ಬಿಟ್ರೆ ಸಾಕು ಸರ್, ಮುಗೀತು. ಒಂದೊಂದು ವಿಲೇಜ್ ಅಡಾಪ್ಷನ್ ಆಗೋದು. ಅಡಾಪ್ಟ್ ಆಗಿಬಿಡುತ್ತೆ. ಅಂದರೆ ಹ್ಮ್. ಎಷ್ಟು ಕಡಿಮೆ ಖರ್ಚಿನಲ್ಲಿ. ಯಾತಕ್ಕಂದರೆ ಇದು ನಾವು ಹಾಕೋ ಬಂಡವಾಳ ಸ್ವಲ್ಪ ಶೂನ್ಯ ಅಂತಂದರೆ ತೀರಾ ಶೂನ್ಯ ಅಲ್ಲ, ಒಂದು ಸ್ವಲ್ಪ ಹಾಕ್ತೀವಿ, ಸ್ವಲ್ಪ ಕೈದ ಕಡಿಮೆ ಬಂಡವಾಳ, ಹಾ. ಲೆಸ್ ಎಕ್ಸ್ಟರ್ನಲ್ ಇನ್ಪುಟ್. ಕಡಿಮೆ ಬಂಡವಾಳ, ಉತ್ತಮ ಆದಾಯ, ಉತ್ತಮ ಅಧಿಕ ಆದಾಯ. ಆದಾಯ. ಹಾ. ಅದಾದಮೇಲೆ ಅದನ್ನು ಒಂದು ಹಣ್ಣನ್ನು 100 ಸಾವಿರಾರು ಮಾಡ್ತೀವಲ್ಲ ಸರ್. ಅಂದ್ರೆ ಒಂದು ಹಳ್ಳಿ ಒಳಗೆ ಒಬ್ಬನ ರೈತ ತಾನು ಮಾಡಿಕೊಂಡು ಅದನ್ನ ಅವ್ರಿಗೆ 10 ಜನ ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು ಅವನು. ಒಂದು 50 ನಾವು ಒಂದು ವಿಲೇಜಲ್ಲಿ ಆರಂಭ ಮಾಡಿದರೆ ಹಾ. ಅವ್ರದ್ದು 5 ವರ್ಷ ಟರ್ಮ್ ಮುಗಿಯೋಷ್ಟೊತ್ತಿಗೆ ಹಾ. 500 ಮನೆಗಳಿರಲಿ, ಆಗಲ್ವಾ? ಆಗುತ್ತೆ. ಒಬ್ಬ ಮನುಷ್ಯನಲ್ಲಿ ನಾವು ಟ್ರೈನ್ ಅಪ್ ಮಾಡೋಣ. ಹೌದು. ಅವನಿಗೆ ಯಾರು ಅವನಿಂದ ಸಹಾಯ ಅಸಿಸ್ಟೆನ್ಸ್ ತಗೊಳ್ತಾರೆ, ಅವರು ಅವನಿಗೆ ಇಂತಿಷ್ಟು ಅಂತ ಕೊಡಲಿ. ಹ್ಮ್. ಸರ್ಕಾರದ ಖರ್ಚೇ ಬೇಡ ಸರ್, ಖರ್ಚು ಬೇಡ. ಬರೀ 50 ಜೇನುಗೂಡಿನ ಖರ್ಚು ಕೊಡ್ರಿ ಹ್ಮ್. ಒಂದು ವಿಲೇಜ್ಗೆ. ಒಬ್ಬ ಮನುಷ್ಯನ ಫಿಕ್ಸ್ ಮಾಡಿರಿ. ನಿಮ್ಮ ಅಂದಾಜು ಪ್ರಕಾರ ನಾವೇನಂತೇವೆ ಅಂದರೆ ಈ ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್ ಸರ್, ಇದಕ್ಕೆ ಒಂದು ಹಳ್ಳಿ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ, ಹಳ್ಳಿಯೊಳಗೆ 500 ಜನ ಮನೆಯೊಳಗಿರತಕ್ಕ ಒಂದು ಹಳ್ಳಿನ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಎಷ್ಟೊಂದು ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ? ನಾನು ಹೇಳಿದ್ದೇನು ಸರ್, ಹ್ಮ್. ಒಮ್ಮೆಗೇ ಎಲ್ಲ 500 ಮನೆಗಳು ಬರೋಲ್ಲ. ಬೇಡ. ನಾವು PPA ಮಾಡಬೇಕು, ಹ್ಮ್. ಪಾರ್ಟಿಸಿಪೇಟರ್ ಪೀಪಲ್ಸ್ ಇದು ಹ್ಮ್. ಅಪ್ರೈಸಲ್. 10 ಜನ ಬರ್ತಾರೆ, 10 ಜನಕ್ಕೂ 10 ಅಂತಲೇ ಕೊಡಿ. ಹ್ಮ್. ಅವ್ರದ್ದನ್ನು ಶೇರ್ ತಗೊಳ್ಳಿ, ಫ್ರೀ ಆಫ್ ಕಾಸ್ಟ್, ಯಾರಿಗೂ ಕೊಡಬೇಡ್ರಿ. ಹ್ಮ್. ಹ್ಮ್. ಟೇಕ್ ದೇರ್ ಕಾಂಟ್ರಿಬ್ಯೂಷನ್ ಹ್ಮ್. ಮಾಡಿರಿ. ಒಂದು ಸಾರಿ ಮಾಡಿ ಅಲ್ಲಿ ಒಬ್ಬನ್ನ ಒಳ್ಳೆ ಬೀ ಕೀಪರ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಹ್ಮ್. ಅವನು ನೋಡ್ಕೊಂತಾನೆ ಅದನ್ನು. ಹಾ. 1 ವರ್ಷ ಮ್ಯಾಕ್ಸಿಮಮ್ 2 ವರ್ಷದಲ್ಲಿ ಎವ್ರಿಬಡಿ ವಿಲ್ ಬಿಕಮ್ ಬೀ ಕೀಪರ್ಸ್. ಹ್ಮ್. ಆಮೇಲೆ 1 kg 500 ರೂಪಾಯಿ 600 ರೂಪಾಯಿ ಜೇನ್ಸ್ ಇದಕ್ಕೆ ಬೆಲೆ ಸಿಗುತ್ತೆ ಅಂದರೆ ನಿಮ್ಗೆ ಯಾವ ಕಮಾಡಿಟಿ ಸಿಗುತ್ತೆ? ಒಳ್ಳೆ ಅಭಿಪ್ರಾಯ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಯಾಕೆ ಸರ್ ಇಷ್ಟೊಂದು ಒದ್ದಾಡ್ತಾ ಇದ್ದೀವಿ? ಅದೇ ಯಾಕೆ ಅಂತ ಗೊತ್ತಾಗೋದಿಲ್ಲ ಸರ್. ಯಾಕೆ? ಸಿಂಪಲ್ ಮನಸ್ಸು ಮಾಡಬೇಕಪ್ಪ ನಿಮ್ಮ ಶಾಸಕಾಂಗ. ನಾನೇನು ಮಾಡಲಿ? ಶಾಸಕಾಂಗ ಬಿಟ್ಟುಬಿಡ್ರಿ. ಇಲ್ಲಿ ನಮ್ಮ NGOಗಳು, ಎಷ್ಟೋ ಜನ NGOಗಳು ಒಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಮಾಡಬೇಕು. ಆಲ್ NGOs, ಬಿಗ್ ಫಾರ್ಮರ್ಸ್, ಎನಿಬಡಿ, ಮನೆ 2 ಜೇನು. ನಾನು ಹೇಳಿದ್ದಲ್ಲ ಸರ್, ಇದಕ್ಕಿಂತ ಉತ್ತಮವಾದ ಪರಿಹಾರ ನಿಮ್ಗೆ ಇನ್ನೇನು ಬೇಕು ಸರ್?
ಮನೆಗೆ ಒಂದು 2 ಪೆಟ್ಟಿಗೆ ಇದ್ದರೆ ಸಾಕಪ್ಪ. ಅವ್ರಿಗೆ ತಮಗೆ ಒಂದು ಜೇನು ತಮಗೆ ಒಂದು ನ್ಯೂಟ್ರಿಷನ್ ಸೆಕ್ಯೂರಿಟಿ ಏನಾಗುತ್ತೆ ಅದು ಆಯಿತು. ಮಕ್ಕಳು ಹೆಂಗೆ ಬೆಳೀತಾವೆ ಸರ್. ಅದಕ್ಕೆ ಆಮೇಲೆ ಹಾಂ ಚಿಕ್ಕ ಮಕ್ಕಳಿದ್ದಾಗಲೇ ಹಾಂ ಇದ್ರದ್ದು ಹಾಬಿ ಹಾಂ. ಈಗ ಇದಕ್ಕೆ ಸರ್ ಈ ಪ್ರೈವೇಟ್ ಸೆಕ್ಟರ್ ನಾವು ಆ್ಯಸ್ ಎ ಬಿಸ್ನೆಸ್ ಮಾಡೆಲ್ ತೊಗೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಇದನ್ನು. ಈಗ ಮಾಡ್ಬೋದು. ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಯಾವ ಬಿಸ್ನೆಸ್ ಒಳಗೆ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೇಕಾದ ಜನ ಇದ್ದಾರೆ ಸರ್. ನಾವು ಇದನ್ನ ತೋರಿಸ್ಬೇಕು ಅವರಿಗೆ. ತೋರಿಸ್ಬೇಕು ಅದಕ್ಕೆ. ವಿ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ Yeah. ಅಂಡ್ ಕನ್ವಿನ್ಸ್ ದೆಮ್. ಈಗ ನಾನೇ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ರಿಯಲ್ ಎಸ್ಟೇಟ್ ಒಳಗೆ ಹಾಕ್ತಿರ್ತಾರೆ, ಬಂಗಾರಕ್ಕೆ ಹಾಕ್ತಿರ್ತಾರೆ, ಸ್ಟಾಕ್ ಒಳಗೆ ಹಾಕ್ತಿರ್ತಾರೆ. ಅದನ್ನು ಬಿಟ್ಟು ಈಗ ನೈಸರ್ಗಿಕ ಒಳಗೆ ನಾವು ಒಂದು ಸ್ಟಾಕ್ ಹಾಕ್ಕೊಂಡು ಅದಕ್ಕೆ ಉತ್ಪನ್ನ ಬರೋಂಗೆ ಒಂದು ಪರ್ಯಾಯ ವ್ಯವಸ್ಥೆ ಬಂದರೆ ಜನ ಅದನ್ನು ಹಾಕಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ನಿಮ್ದು ಏನು ಅಭಿಪ್ರಾಯ ಅಂತೀರಿ? ನೋಡಿ ಸರ್, 2% ಇಂಟ್ರೆಸ್ಟ್ಗೋಸ್ಕರನ ಬಂಡವಾಳಗಳನ್ನ ತಗೊಂಡೋಗಿಬಿಟ್ಟು ಸಾಲ ಕೊಟ್ಟು ಕೊನೆಗೆ ಸಾಲನೂ ಹೋಯ್ತು, ಬಡ್ಡಿನೂ ಹೋಯ್ತು ಅನ್ನಂಗೆ. ಅದರ ಬದಲು ಇದಕ್ಕೆ ಹಾಕಿದರೆ ಇದರಲ್ಲಿ ನಿಮ್ಗೆ 2% ಕೊಡ್ತೀವಲ್ರಿ ನಾವು. ನೀವು ಇನ್ವೆಸ್ಟ್ ಮಾಡಿರಿ, ನಿಮ್ಮದೇ ಲ್ಯಾಂಡು, ನಿಮಗೆ ಪಾಲಿನೇಷನ್ ಬೆನಿಫಿಟ್ ಸಿಗುತ್ತೆ. ಸಿಗಲ್ವಾ ಸರ್? ನಾವೇನಪ್ಪ ಅದನ್ನು ನಾನು ದುಡ್ಕೊಂತೀನಿ. ಏನು ನಿಮಗೆ ಜೇನು ಕೊಟ್ಟು ನಿಮ್ಗೆ 2% ನಾನು ಕೊಟ್ಟೇ ಬಿಡ್ತೇನಪ್ಪ. ಇನ್ನೇನು ಸರ್ ಆಗಬೇಕು ನಿಮಗೆ? ಇದು ತುಂಬ ಒಳ್ಳೆ ಈ ರೂಪದಲ್ಲಿ ನೀವು ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು ಅಂದರೆ ಎಷ್ಟು ಸಾವಿರ ಜನ ಕೊಡ್ಬೋದು ಅಟ್ ಎ ಸ್ಟೋಕ್. ಇದರಲ್ಲಿ ಒಂದು ಅಷ್ಟೇ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲ, ಅಷ್ಟೇ ಒಂದು ಸರ್ವಿಸ್ನೂ ಆಗುತ್ತೆ. ಒಂದು ಪ್ರಕೃತಿ ಮಾತೆಗೆ ಒಂದು ಸರ್ವಿಸ್ ಮಾಡ್ದಂಗೆ ಕೊಟ್ಟಂಗೆ ಆಗುತ್ತೆ, ಮತ್ತು ರೈತರಿಗೆ ಕೊಟ್ಟಂಗೆ. ಅಲ್ಲ ಸರ್, ವಿ ಆರ್ ಪ್ರೊವೈಡಿಂಗ್ ಗ್ರೇಟ್ ಸರ್ವಿಸ್ ಟು ದಿ ಎನ್ವಿರಾನ್ಮೆಂಟು, ಹೆಲ್ತ್, ಫಾರ್ಮರ್ಸ್, ಪೀಪಲ್ಲು ಅಂಡ್ ಯುವರ್ ಓನ್ ಸೆಲ್ಫ್. ಇದು ಜೇನು ಕೃಷಿನೇ ನಮಗೆ ಒನ್ ಹೆಲ್ತ್ ಅಂತಿಲ್ಲ ನಾವು, ಒಂದು ಆರೋಗ್ಯ ಅಂತ. ಒನ್ ಹೆಲ್ತ್ ಈಸ್ ಹೆಲ್ತ್ ಆಫ್ ದ ಎವ್ರಿಥಿಂಗ್ ಅರೌಂಡ್ ಅಸ್. ಆ ಥರ ಒಂದು ಜೇನು ಕೃಷಿನೇ ನಾವು ಒಂದು ಹೆಲ್ತ್ಗೆ ಒಂದು ಮಾಡೆಲ್ ಆಗಿ ಮಾಡಿದರೆ ಅದು ಹೇಗಿರುತ್ತೆ? ಸೊ ಜನರಿಗೆ ಅನುಕೂಲ ಆಗುತ್ತೆ. ನಾವು ಒಂದು ಹೇಳ್ತೀನಿ ಸರ್, ನಮ್ಮ ಮಕ್ಕಳು ಅಮೇರಿಕಾದಾಗ ಹುಟ್ಟಿದ್ರಲ್ಲ, ಅಮೇರಿಕಾದ ಹಾಸ್ಪಿಟಲ್ ಒಳಗೆ ನಮ್ಮ ತಾಯಿಯವರು ಜೇನು ಮಕ್ಳಿಗೆ ನೆಕ್ಕಿಸ್ತಾರಲ್ಲ ಹುಟ್ಟಿದ ಮೇಲೆ. ಅಲ್ಲಿ ಇಲ್ಲ ಇದನ್ನು ನೀವು ಇಲ್ಲಿ ಜೇನೊಳಗೆ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ, ಇದು ಮಾಡಬಾರ್ದು ಅಂತಂದರು. ನಮ್ಮ ಅಮ್ಮ ಅವ್ರು ಕೇಳಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ, ನಾವು ಚಿಕ್ಕದ್ರಾಗೆಲ್ಲ ಮಾಡ್ಕೊತ ಬಂದಿ ಅಂತ ತಿಳ್ಕೊಂಡು ಇದರ ವಿಷಯ ನಿಮಗೆ ಒಳ್ಳೆ ಕೆಲಸ ಆಯ್ತು ನೀವು ಹೇಳಿದ್ದು. ಸಿ, ಬಾಟಲಿಸಮ್ ಅಂತ ಒಂದು ನಾಕ್ಷಿಯಸ್ ಬ್ಯಾಕ್ಟೀರಿಯಾ, ಹೌದು, ಅದು ಎಲ್ಲ ಇರುತ್ತೆ. ನಮಗೆ ಕ್ರಮೇಣ ಇಮ್ಯುನಿಟಿ ಡೆವಲಪ್ ಆಗಿಬಿಡುತ್ತೆ. ಎಲ್ಲಿ ಏನು ಮಣ್ಣು ತಿಂದ್ರು ನಮ್ಗೆ ಏನಾಗಲ್ಲ. ಚಿಕ್ಕ ಮಕ್ಕಳಿಗೆ ಆ ಕೆಪಾಸಿಟಿ ಇರೋದಿಲ್ಲ. ಅವಾಗ ಅದೇನಾದರೂ ತಗಲಿಬಿಟ್ರೆ ಮಾಟಲ್, ಮಕ್ಕಳಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರನ ಈ ದೊಡ್ಡ ಪ್ರಚಾರ ಮಾಡಿಬಿಟ್ರು. ಏನಂತ, ಮಕ್ಕಳಿಗೆ ಜೇನನ್ನು ಯಾವ ರೀತಿಯಲ್ಲೂ ಕೊಡಕೂಡ್ದು, ಅದರಲ್ಲಿ ಬಾಟಲಿಸಮ್ ಇರೋದ್ರಿಂದನ ಇಟ್ ಈಸ್ ಡೆಟ್ರಿಮೆಂಟಲ್ ಅಂತ ಯಾವನ ಪೇಪರ್ನಲ್ಲಿ ಬರೆದುಬಿಟ್ಟ. ನಮ್ಮ ಇಂಡಿಯನ್ ಪೇಪರಲ್ಲಿ ನನಗೆ ಅಪಾರ ಸಿಟ್ಟು ಬಂದ್ಬಿಡ್ತು ನನಗೆ. ಅದನ್ನೆಲ್ಲ ಕಂಪ್ಲೀಟ್ ಹಿಂದಿನ ಆ ಹಿಸ್ಟ್ರಿ ಸಂಬಂಧಪಟ್ಟಂಥ ದಾಖಲೆಗಳು ಎಲ್ಲ ನೋಡಿದೆ ನಾನು. ದಿಸ್ ಈಸ್ ದಿ ಫ್ಯಾಕ್ಟ್. ಸ್ಟ್ರೈಟ್ ಅವೇ ಪ್ಯೂರ್ ಹನಿಯನ್ನು, ಅದಕ್ಕೆ ಯಾವ ದೋಷನೂ ಇಲ್ಲ. ಯಾವುದಾದ್ರೂ ಕಂಟೈನರ್ನಲ್ಲಿ ಬಂದಿರ್ಬೋದು, ನಿಮ್ಮ ಲೋಟಕ್ಕೋ ಒಳ್ಳೆಗೋ ಇನ್ಯಾವುದನ್ನೋ ಹಾಕುವಾಗ ಅದು ಸರಿ ಇಲ್ಲದಲೇ ಹೋದರೆ ಅದರಲ್ಲಿ ಬಾಟಲಿಸಮ್ ಅನ್ನೋ ಬ್ಯಾಕ್ಟೀರಿಯಾ ಇದ್ದರೆ ಬರ್ಬೋದು. ಅಷ್ಟೇ ಹೊರತು ಜೇನಿಂದ ಜೇನು 100% ಪ್ಯೂರ್. ಈಗ ಸರ್ ನಾವು ಮನೆಯಲ್ಲಿ ಈಗ ಒಂದು ಮನೆಗೆ 1-2 ಪೆಟ್ಟಿಗೆ ಇಡಬೇಕಂತೀವಲ್ಲ, ಅದನ್ನು ಪೆಟ್ಟಿಗೆ ಇಟ್ಟ ಮೇಲೆ ಅದನ್ನು ನೋಡ್ಕೊಳ್ಳೋದು ಹೇಗೆ, ಆ ಜೇನನ್ನು ನಾವು ಹೆಂಗೆ ತಗೋಬೇಕು ಅಂತ ಅದನ್ನು ಪ್ರತಿಯೊಬ್ಬರು ತಾಯಂದಿರು ಮಕ್ಕಳು ಮಾಡ್ಬೋದಾ? ಈಗ ನನ್ನ ಹತ್ರ ಒಳ್ಳೆ ಇವರು ಹೆಣ್ಮಕ್ಳು ಎಷ್ಟು ಇದಾಗಿರೋ. ಈಗ ಅದ್ರ ಬಗ್ಗೆ ಒಂದು ಚಿಕ್ಕದೊಂದು ಡೆಮಾನ್ಸ್ಟ್ರೇಷನ್ ಮಾಡೋಣ ಸರ್. ಮಾಡೋಣ. ನಿಮ್ದು ಬಾಕ್ಸ್ ಅಂತ ತೆಗೆದು ಲೆಟ್ಸ್ ಈಗ ಒಂದು ಏನು ಮಾಡೋಣ ಅಂದರೆ ಸರ್, ಈಗೊಂದು ನಾವು ಸರ್ ಜೊತೆ ಕುಡ್ಕೊಂಡು ಈಗ ಆ ಪೆಟ್ಟಿಗೆ ಮನೆಯಲ್ಲಿ ಒಂದು ಜೇನುಗೂಡನ್ನು ಸಾಕಬೇಕು ಅಂತಂದರೆ ಅದು ಎಷ್ಟು ಸರಳ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈಗ ನಮ್ಮ ಶಾಂತವೀರ್ ಸರ್ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ, ನೋಡೋಣ. ಈಗ ಅದ್ರ ಬಗ್ಗೆ ಅದನ್ನು ತೆಗೆದು ಹೆಂಗೆ ಮಾಡಬೇಕು, ಬಾಕ್ಸನ್ನು ಕ್ಲೀನ್ ಹೆಂಗೆ ಮಾಡಬೇಕು, ಅದನ್ನು ನಿಧಾನವಾಗಿ ಹೆಂಗೆ ತೆಗಿಬೇಕು, ಅದನ್ನು ಜೇನನ್ನು ಹೆಂಗೆ ಸವಿಬೇಕು, ತೆಗಿಬೇಕಂತ ಸೊ ಅವ್ರ ಜೊತೆ ಒಂದು ಮಾತಾಡೋಣ. ಈಗ ಅದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡೋಣ. ನಮ್ಮ ಶಾಂತವೀರ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ಪ್ರತಿ ಹಳ್ಳಿ ಒಳಗೇ ಪ್ರತಿ ಮನೆಗೆ 1-2 ಜೇನು ಪೆಟ್ಟಿಗಳು ಬೇಕಂತ ಹೇಳಿದರು. ಸರಿ, ಅದನ್ನು ಬೇನುಪೆಟ್ಟಿಗೆ ಇಡೋಣ. ಆ ಜೇನು ಪೆಟ್ಟಿಗೆಯನ್ನು ನಾವು ಮನೆಯಲ್ಲಿರ್ತಂಗೆ ಗೃಹಿಣಿಯರು ಅಥವಾ
ಓನರ್ಸ್ ಇರಲಿ ಮತ್ತು ಮಕ್ಕಳಿರಲಿ ಅದನ್ನು ತಾವೇ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ಆ ಜೇನನ್ನು ನಾವು ತಾವು ಹೆಂಗೆ ಬಿಡಿಸ್ಬೇಕು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ಸರ್, ಖಂಡಿತ. ಸೊ ಪ್ರತಿಯೊಬ್ಬರೂ ಮಾಡ್ಬೋದು ಜೇನು ಕೃಷಿನ, ಯಾರು ಬೇಕಾದ್ರೂ ಮಾಡ್ಬೋದು. ಮಹಿಳೆಯರು ಮಾಡ್ಬೋದು, ಮತ್ತು ಈವನ್ ಬಾಲಕರು ಕೂಡ ಈ ಸಣ್ಣ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಭಾಳಷ್ಟು ಕಡೆ. ಇದು ಭಾಳ ಸಿಂಪಲ್ಲು. ಈ ಜೇನು ಪೆಟ್ಟಿಗೆ ಈ ರೀತಿ ಇರುತ್ತೆ. ಸ್ಟ್ಯಾಂಡ್ ಮೇಲೆ ಜೇನು ಪೆಟ್ಟಿಗೆನ ಇಟ್ಕೊಬೇಕು. ಒಂದೇನು ಅಂತಂದರೆ ಇದಕ್ಕೆ ಮಣೆ ಇರುತ್ತೆ ಕೆಳಗಡೆ, ಮೇಲ್ಗಡೆ ಸಂಸಾರ ಕೋಣೆ ಅಂತ ಇದು, ಮೇಲ್ಗಡೆ ಜೇನು ಕೋಣೆ, ಮೇಲ್ಗಡೆ ಮುಚ್ಚುಳ. ಇದು ತುಂಬ ಸಿಂಪಲ್ ಸರಳವಾಗಿರುವಂಥ ಒಂದು ಇದು ಪಾರ್ಟ್ಸ್ ಇದ್ರದ್ದು. ಸೊ ಏನು ಮಾಡಬೇಕು, ಇದ್ರ ಪಕ್ಕ ನಿಂತ್ಕೊಬೇಕು ಅಥವಾ ಹಿಂದೆ ನಿಂತ್ಕೊಬೇಕು, ಮುಂದೆ ನಿಲ್ಲಬಾರ್ದು ಯಾವಾಗಲೂ. ಪಕ್ಕದಲ್ಲಿ ಅಥವಾ ಹಿಂದೆ ನಿಂತ್ಕೊಂಡು ಇದನ್ನು ನಿಧಾನವಾಗಿ ಎತ್ತಬೇಕು. ನಿಧಾನವಾಗಿ, ಅದು ಗಾಬರಿ ಮಾಡದೇ ಇರೋಂಗೆ ನಿಧಾನವಾಗಿ ಎತ್ತಿ ನೋಡಿ. ಇದು ಮುಚ್ಚುಳ. ಸೊ ಬೈ ಚಾನ್ಸ್ ಇದರಲ್ಲಿ ಯಾವುದೋ ಒಂದು ಜೇಡ ಬಂದು ಕೂತಿದೆ, ಇದನ್ನೆಲ್ಲನೂ ಅವಾಗವಾಗ ನೀವು ತೆಗೆದು ನೋಡಿದಾಗ ಇದನ್ನು ತೆಗೆದಾಕ್ಬೇಕು. ಇದನ್ನು ಈ ಥರ ಹಿಂಗೆ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನೆಕ್ಸ್ಟು. ಸೊ ಇದನ್ನು ಈಗ ನೋಡಿ, ಇದು ಜೇನು ಕೋಣೆ. ಜೇನು ಕೋಣೆಯಲ್ಲಿ ಈಗ ಚೌಕಟ್ಟುಗಳು ಎಷ್ಟಿದೆ? 1 2 3 4 5 6 ಇಟ್ಟಿದ್ದಾರೆ. ಏಕೆಂದರೆ ಸ್ವಲ್ಪ ದಪ್ಪವಾಗಿ ಕಟ್ಟಲಿ ಅಂತ ಅಂದ್ಬಿಟ್ಟು ಇಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ 8 ಇಡ್ಬೋದಲ್ಲ? 8 ಇಡ್ಬೋದು. ಸ್ವಲ್ಪ ಈ ಥರ ಬಿಡಿಯಾಗಿಟ್ಟರೆ ಸ್ವಲ್ಪ ದಪ್ಪದಾಗಿ ಕಟ್ಟುತ್ತೆ, ತುಪ್ಪನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಮೊದಲನೇ ಫ್ರೇಮ್ನ ತೆಗೆದ್ವಿ. ತೆಗೆದ್ಬಿಟ್ಟು ಯಾರಾದ್ರು ಈ ಥರ ಇಟ್ಕೊಬೋದು ಅಥವಾ ಕೆಳಗಡೆನೂ ಇಡ್ಬೋದು. ಅದನ್ನು ಫ್ರೇಮ್ ತೆಗೆದು ನೀವು ಹಂಗೆ ಇಡಬೇಕಾ? ಮತ್ತೆ ಅದೇ ಆರ್ಡ್ರಲ್ಲೇ ಇಟ್ಟರೆ ಒಳ್ಳೇದು ಯಾವಾಗಲೂ. ಈಗ ನೀವು ನೀವು ತೆಗೆದ್ರಿ ಜೇನು ಪುಟ್ಟಿ, ಇದಕ್ಕೆ ನೀವೇನು ಸ್ಮೋಕು ಮಾಡಲಿಲ್ಲ, ನೀವು ಕ್ಯಾಪನ್ನು ಹಾಕ್ಕೊಂಡಿಲ್ಲ, ಮತ್ತು ಇದಕ್ಕೆ ಜನರಿಗೆ ಹೆದರಿಕೆ ಆಗಲ್ವಾ? ಏನು ಮಾಡದೆ ಇನ್ನು ಮಾಡ್ತಾ ಇದ್ದೀವಿ? ಏನು ಬೇಕಾಗಲ್ಲ. ಇದು ಈ ಗೂಡು ಅಷ್ಟೊಂದು ಅಗ್ರೆಸಿವ್ ಆಗಿ ಏನು ತೋರಿಸ್ತಾ ಇಲ್ಲ ಅಗ್ರೆಷನ್ನು. ಮತ್ತು ಅದು ಬೇಕಾಗಿಲ್ಲ. ಯಾವಾಗ ತೆಗಿತಿದ್ದಂಗೆ ಚುಚ್ಚೋದಕ್ಕೆ ಎಲ್ಲ ಆ ಥರ ಮಾಡ್ತಾ ಇದೆ, ಆವಾಗ ಬೇಕಾಗುತ್ತೆ. ಇಲ್ಲಾಂದರೆ ಅವಶ್ಯಕತೆ ಬೀಳಲ್ಲ, ಬೇಕಾಗಲ್ಲ, ಸಾಮಾನ್ಯ ಬೇಕಾಗಲ್ಲ. ಹೊಸೊಬ್ರಿಗೆ ಏನಾದ್ರು ಭಯ ಇದ್ದರೆ ಮುಖ ಪರದೆ ಒಂದು ಹಾಕ್ಕೊಳ್ಳಿ, ಗ್ಲೌಸ್ ಹಾಕೊಳ್ಳೋದೇನು ಬೇಕಿಲ್ಲ. ಜೇನಿಗೆ ಅದೊಂದು ಸೆನ್ಸ್ ಇರುತ್ತಾ, ಇವರು ಒಳ್ಳೆ ವ್ಯಕ್ತಿ ಇದ್ದಾರೆ, ಇವ್ರಿಗೇನು ಮಾಡಬಾರ್ದು ಅಂತ ತಿಳ್ಕೊಂಡು ಅದೇನು ಮಾಡಲ್ವಾ? ಅದೆಲ್ಲ ಏನು ಎಮೋಷನ್ ಎಲ್ಲ ತೋರಿಸಲ್ಲ. ಏನು ಅಂದರೆ ಈಗ ಹೊಸದಾಗಿರೋ ಒಂದು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಫೇಸ್ ಪ್ಯಾಟರ್ನ್ನ ರೆಕಗ್ನೈಸ್ ಮಾಡುತ್ತೆ ಅಂತ. ಆದರೆ ಏನಾಗುತ್ತೆ, ಈ ಕೆಲಸಗಾರ್ತಿ ನೋಡೋದು ಸೈಕಲ್ಲೇನೆ ಶಾರ್ಟ್. ಓಕೆ, ಒಂದು 3 months ಒಳಗಡೆ ಹಾಗಾಗಿ ಇದು ನೋಡಿ, ಈಗ ಜೇನುತುಪ್ಪ ಇದರಲ್ಲಿ ತುಂಬಿದೆ, ಎಲ್ಲೆಲ್ಲಿ ತುಂಬಿದೆ ಅಲ್ಲೆಲ್ಲಾನು ಕ್ಯಾಪಿಂಗ್ ಮಾಡ್ತಾ ಇದೆ. ಇಲ್ಲ, ಕ್ಯಾಪಿಂಗ್ ಆಗಿದೆ. ಸೊ ಇದನ್ನ ನಾವು ಜೇನು ತುಪ್ಪ ತೆಗಿಲಿಕ್ಕೆ ಈಗ ತಗೊಬೋದು. ಇದು ತುಂಬ ಆಗಿಲ್ಲ, ಇನ್ನೂ ಇದೆ, ಇನ್ನು ಕ್ಯಾಂಪ್ ಎಲ್ಲ ಮುಚ್ಚಿಲ್ಲ, ಅದನ್ನ ತಗೋಬಹುದು. ವೆಯ್ಟ್ ಮಾಡ್ಬೋದು, ಇಲ್ಲ ತೆಗಿಲೂಬಹುದು. ಯಾಕೆಂದ್ರೆ ಇದರಲ್ಲಿ ದಪ್ಪಾಗಿ ಕಟ್ಟಿರುವಂಥದ್ದು ಇದೆ. ಈಗ ತುಪ್ಪ ತೆಗಿಲಿಕ್ಕೆ ತೋರಿಸ್ಲಿಕ್ಕಾದ್ರೂ ಇವಾಗ ನಾವು ಇದನ್ನ ತೆಗಿಬಹುದು. ಸೊ ಇದನ್ನ ನಾವು ಈಗ ಕೊಡಬೇಕು. ಸೊ ಕೊಡುವುದು ಅಂತಂದ್ರೆ ಅದಕ್ಕೆ ನೋವು ಮಾಡದೇ ಇರೋಂಗೆ ಕೊಡಬೇಕು, ಗಾಬರಿ ಮಾಡದೇ ಇರೋಂಗೆ ಕೊಡಬೇಕು. ನೋಡಿ, ಇದು ಈ ರೀತಿ ನಿಧಾನಕ್ಕೆ ಕೊಡ್ವಿ. ಹಂಗಿದ್ರೆ ಜೇನು ತೆಗೆಯೋದು ಭಾಳ ಸುಲಭ. ಹಂಗೆ ಮಾಡ್ಬೇಕಾ? ಹಂಗೆ ಆ ಕಡೆ ಈ ಕಡೆ ಉಬ್ಬಿರ್ಬೇಕು ನೋಡಿ. ಏನು ರೀ, ಎಲ್ಲರೂ ಧೈರ್ಯವಂತಿದ್ರಿ, ಯಾರು ಹೆದರ್ಕೊಳ್ತಿದ್ದಿಲ್ಲ? ಇದರಲ್ಲೇನು ಧೈರ್ಯದ್ದೇನು ಪ್ರಶ್ನೆ ಇಲ್ಲ. ಅದನ್ನ ದಬಾರ್ ಅಂತ ಕೊಡಬಾರ್ದು. ನಿಧಾನ ಬೀಳದೇನೆ ನಿಮ್ಮನ್ನ ಏನು ಮಾಡಲ್ಲ. ಮತ್ತು ಸರ್, ನೀವೆಲ್ಲ ಹೇಳಿದ್ರಲ್ಲ ಜೇನು ಒಂದು ಕಡಿದ್ರೆ ಒಳ್ಳೇದಂತ. ಸೊ ಏನು ತೊಂದರೆ ಇಲ್ಲ. ಸೊ ಒಂದು ಜೇನು ಥೆರಪಿಗೆ ಅಪೂರ್ವ ಹೇಳ್ತಿದ್ದಾರೆ, ನನಗೆ 1,000 ರೂಪಾಯಿ ಕೊಡ್ತಾರಂತೆ. ಈಗ ಕಡಿದ್ರು ನಿಮಗೆ ಫ್ರೀ ಜೇನು ಥೆರಪಿ ಆಗುತ್ತಂತೆ. ಓಕೆ, ಈ ರೀತಿ ತಗೊಂಡ್ಬಿಡೋದು. ಸ್ವಲ್ಪ ದೂರ ತಗೊಂಡೋದ್ರೆ ಮತ್ತೆ ವಾಪಸ್ ಬರೋದು. ಸೈಡ್ ನಿಲ್ಕೊಡಿ, ನಡ್ಕೊತಿ. ನೀವು ಕೈ ಹಿಡ್ಕೊಂಡಿದ್ರು ಒಂದು, ಈಗ ಹಿಡ್ಕೊಂಡು ಹುಟ್ಟು ಭಾಳ ಸ್ಮೂತ್ ಇರುತ್ತೆ.
ಹಿಂಗೆ ಹಿಡ್ಕೋಬೇಕಾ? ಎಸ್. ಓಕೆ. ನೀವು ತುಂಬ ಭಾರ ಇದೆ ಇದು. ನಿಮ್ಮ ಏನು ಮೂಮೆಂಟ್ ಏನಿದೆ ಮತ್ತೆ ಹುಳ ಬಂದ್ಬಿಡುತ್ತೆ. ಸ್ಲೋ ಇರಬೇಕು. ಹಾಂ ಹಾಂ. ಏಕೆ ಅಂತಂದರೆ ಈಗ ಮೂಮೆಂಟು ನಿಮ್ಮದು ಸ್ಲೋ ಇರಬೇಕು. ಹ್ಞೂ. ಭಾಳ ಫಾಸ್ಟಾಗಿ ಮೂವ್ ಆಗೋದು ಅದನ್ನೆಲ್ಲ ಮಾಡಿದರೆ ಅವುಗಳಿಗೂ ಏನೋ ನಮ್ಮನ್ನು ಬಂದು ನಮ್ಮ ಮೇಲೆ ಬೀಳ್ತಿದೆಯೇನೋ ಆ ಥರ ಎಲ್ಲನೂ ಇರಬಾರ್ದು. ಈ ಕಡೆ ಬನ್ನಿ, ಈ ಕಡೆ. ಸ್ವಲ್ಪ ಸಮಾಧಾನ ಬೇಕು. ಇವೆಲ್ಲ ಭಾಳ ಅರ್ಜೆಂಟಿಗೆಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು. ಕಿವಿ ಇಲ್ಲ ಈ ರೀತಿ ಆಪ್ರೇಟ್ ಮಾಡಬೇಕಾದ್ರೆ ಆದಷ್ಟು ನೀವು ಲೈಟಾಗಿರೋ ಕಲರ್ ಇರೋವಂಥ ಬಟ್ಟೆ ಹಾಕ್ಕೊಳ್ಳಿ. ಕಪ್ಪು ಬಟ್ಟೆ ಯಾಕೆ ಇರ್ಬೋದು? ಅವಾಯ್ಡ್ ಮಾಡಿ. ಯಾಕಂದ್ರೆ ಕರಡಿ ಅಂತ ತಿಳ್ಕೊಳುತ್ತೆ. ಕರಿ ಬಟ್ಟೆ ಹಾಕೊಂಡ್ರೆ ಅದು ಕಪ್ಪು ಕೆಂಪು ರಿಯಾಕ್ಟ್ ಮಾಡುತ್ತೆ ಕಪ್ಪಿಗೆ. ಮತ್ತೆ ಕೆಂಪು ಅದಕ್ಕೆ ಕಲರ್ ಬ್ಲೈಂಡ್, ಅದಕ್ಕೆ ಡಾರ್ಕ್ ಆಗಿ ಕಾಣುತ್ತೆ ಕೆಂಪು. ಹಾಗಾಗಿ ನೀವು ಹುಷಾರಾಗಿರ್ಬೇಕು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ಮತ್ತೆ ನೀವು ತಲೆಗೆ ಏನೋ ಭಾಳ ಒಳ್ಳೆ ಸುಗಂಧ ತೈಲ ಅದು ಪರ್ಫ್ಯೂಮ್ಸ್ ಮೆಂಥಾಲ್ ಹಾಕೊಂಡ್ರೆ ಜಾಸ್ತಿ ಇರೋವಂಥದ್ದು, ಆಮೇಲೆ ಇದು ಪರ್ಫ್ಯೂಮ್ ಹಾಕೊಂಡು ಬರೋದು, ಆಮೇಲೆ ಈ ಸರ ಉಂಗುರನೂ ಅವಾಯ್ಡ್ ಮಾಡಿ. ಯಾಕೆಂದರೆ ಸರ ಉಂಗುರ ಜೊತೆ ಬೆವರು ಮಿಶ್ರಣ ಆದಾಗ ಬೇರೆ ವಾಸನೆ ಬರುತ್ತೆ. ಓ ಹೌದಾ? ಓಕೆ. ಅಂದರೆ ನೀವು ಪರ್ಫ್ಯೂಮ್ ಏನು ಇರಬಾರ್ದು. ಹೌದು. ಓಕೆ. ಈ ಸ್ನಾನ ಮಾಡಿ ಜೇನು ಬಿಡಿಸಿ ಒಳ್ಳೇದಂದರೆ? ಓ, ಸೋಪು ವಾಸನೆ ಬಂತು. ಸೋಪ್ ಇರದೆ ನಾವು ಈಗ ನಾವು ಸೋಪ್ ನಟ್ ಯೂಸ್ ಮಾಡ್ಕೊಂಡ್ರೆ ಅಂಟುವಳಕಾಯಿ ಮಾಡಿ ನಡೀತಾ? ಹಾಂ, ಅಂದ್ರೆ ಸರಿ, ಒಳ್ಳೆ ಅದು. ಅದು ಒಳ್ಳೆ ವಿಚಾರ. ನೋಡಿ, ಅಂಟುವಳಕಾಯಿ ಜೇನಿಗೆ ಅಷ್ಟು ಒಳ್ಳೆಯದು. ಮತ್ತು ಜೇನನ್ನು ಬಿಡಿಸ್ಬೇಕಂದ್ರೆ ಅಂಟುಕೊಳ್ಳಿ ಸೋಪಿಂದ ಮಾಡಬೇಕು. ಸೊ ಜೇನು ಥೆರಪಿ ಯಾರಿಗೆ ಬೇಕು ಇವತ್ತೆ? ಅದು ಬಂದು ಕೂತು ಬಿಡುತ್ತಲ್ಲ ಅದ್ರ ಮೇಲೆ ವಾಪಸ್. ಎಲ್ಲವೂ ಕೆಚ್ಚಲ್ಲ, ಅದನ್ನು ಮುಟ್ಟಬಾರ್ದು. ಇನ್ನು ಎಲ್ಲನೂ ತೆಗಿಬೇಕಾ? ಅದೇ ಒಂದು ಉಳಿಸ್ಬೋದು. ಹ್ಞೂ. ಎಲ್ಲಾನು ತೆಗಿಬೇಕು ಅಂತೇನಿಲ್ಲ. ನಾವು ಒಳ್ಳೆ ಪ್ರಾಕ್ಟೀಸ್ ಕೂಡ ಅದು. ಒಂದು ಉಳಿಸಿ ತೆಗಿಯೋದು ಒಳ್ಳೆ ಪ್ರಾಕ್ಟೀಸ್. ಅಂದರೆ ಒಂದ್ಸಲ ನಾವು ಬಂದಾಗೆ ಅದನ್ನೆಲ್ಲ ತಗೊಂಡ್ಬಿಡ್ಬೇಕಾ? ಈ ಥರದ್ದೊಂದು ಎಲ್ಲ ಒಂದು ತೆಗಿಬಹುದು. ಒಂದು ವಾರಕ್ಕೆ ಒಂದು ತೊಗೋಬೋದಲ್ಲ ನಾವು? ಅದೇ ಕೇಳಿದೆ ನಾನು. ಓಕೆ. ಇದು ಎಂತಾರೆ ಅಸಲು ಗುಂಡು ಇಲ್ಲ. ಈ ಮೇಲೆ ಕಟ್ಟಿದಿಲ್ಲ, ಇದನ್ನೆಲ್ಲ ಜೇನು ತುಂಬುತ್ತದೆ ನಂತರ? ತುಂಬುತ್ತೆ ಸರ್, ತುಂಬುತ್ತೆ. ಅದಕ್ಕೆ ನಾವು ಭಾಳ ಚೆನ್ನಾಗಿ ಬೆಳೆದ್ರೆ ಇನ್ನೊಂದು ಇದೇ ಥರದ ಚೇಂಬರ್ನು ಇಡ್ಬೋದು. ಓ, 2 ಚೇಂಬರ್ ಇಡ್ಬೋದು. 2, 3. ನಾ ಯುರೋಪಲ್ಲಿ ನೋಡಿದ್ದೀನಿ ಇಷ್ಟು ಎತ್ತರ ಇಡ್ತಿದ್ದಾರೆ. ಕೊಡಗಲ್ಲಿ 1965 ಸರ್ 10 ಈ ಥರದ್ದನ್ನ ಇಟ್ಟಿರೋದನ್ನು ರೆಕಾರ್ಡ್ ಆಗಿದೆ. 10 ಅಲ್ಲಿ ಕಕ್ಕಬ್ಬೆಯಲ್ಲಿ ಇಷ್ಟೆತ್ತರ. ಅದಕ್ಕೆ ಬೀಳದೇ ಇರಲಿ ಅಂತ ಅದಕ್ಕೆ ಏನಾದ್ರು ಒಂದು ಇದನ್ನು ಕೊಟ್ಟಿರ್ತಿದ್ರು. ಈ ಬಾಳೆಗೆ ಕಟ್ತಾರಲ್ಲ ಹಿಂಗೆ, ಆ ರೀತಿನೂ ಕೊಟ್ಟಿರ್ತಿದ್ರು. ಈಗ ಇದು ಒಂದು ಮೇಲಿನ ತಗೊಳ್ಳೋದಾಯ್ತು. ಇದನ್ನ ನಾವು ಏನು ಡಿಸ್ಟರ್ಬ್ ಮಾಡಬಾರ್ದ? ಸೊ ಈಗ ತುಪ್ಪ ತೆಗಿಬೇಕಾದ್ರೆ ಸಾಮಾನ್ಯ ನಾವು ಕೆಳಗಡೆ ಏನು ಚೆಕ್ ಮಾಡೋದಿಲ್ಲ. ಯಾಕೆಂದ್ರೆ ತುಪ್ಪ ತೆಗಿಯಕ್ಕೆ ಆಗ್ತಾ ಇದೆ ಅಂದ್ರೆ ಕೆಳಗಡೆ ಏನು ಇಲ್ಲ, ಅದು ಇಂಡಿಕೇಶನ್. ಸೊ ಬಟ್ ರೋಟೀನ್ ಚೆಕಪ್ಗಿಂತ ಜಾಸ್ತಿ ಈ ಬಾಟಮ್ ಫ್ಲೋರ್ ಕ್ಲೀನ್ ಮಾಡೋದು. ಓ, ನೀವು ಹೇಗೆ ಅದನ್ನ ಬಾಕ್ಸ್ ಕೆಳಗೆ ಇಡಬೇಕಂದ್ರೆ ಇದಕ್ಕೆನಾ? ಈ ತರ. ಓಕೆ. ಈ ರೀತಿ ಕ್ರಾಸ್ ಆಗಿ ಇಡಬೇಕು. ಇಲ್ಲ ಅಂತಂದ್ರೆ ಹಂಗೇನೆ ಸ್ಟ್ರೈಟ್ ಆಗಿ ಮಾಡಕ್ ಹೋದ್ರೆ ಅದು ಸತ್ತೋಗ್ಬಿಡುತ್ತೆ. ಈಗ ಈ ಚೌಕಟ್ಟನ್ನು ತೆಗೆದು ನೋಡೋಕ್ಕಿಂತ ಮುಂಚೆ ಈಗ ನೋಡಿ, ಇವೆರಡೂ ಬೇರೆ ಬೇರೆ ಗೂಡಿಗೆ ಸೇರಿರೋವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಕಚ್ಚಾಡ್ತಿದ್ದಾವೆ. ಓಕೆ ಓಕೆ. ಇಲ್ಲಿ ಹತ್ತಿರ ಜಾಸ್ತಿ ಇದೆಯಲ್ಲ. ಸೊ ದೆನ್ ಮತ್ತೊಂದು ಗೂಡಿನ ಮತ್ತೊಂದು ಬರ್ಸ್ಕೊಡಲ್ಲ. ಓ, ಈ ಥರ ಇರಬೇಕು. ಕೆಳಗಡೆ ರೀತಿ ತಗೊಂಡು ಇದನ್ನು ಕೂಡ ಕ್ರಾಸ್ ಆಗೇ ಇಡಬೇಕು. ಕ್ರಾಸ್ ಆಗಿ ಇಡಬೇಕು. ಓಕೆ ಓಕೆ. ಅಂದರೆ ಒಂದು ಹೊರಗೆ ಬರೋದಕ್ಕೆ ಒಳಗೆ ಹೋಗೋದಕ್ಕೆ ಯಾವ ತೊಂದರೆ ಇದು ಏನು ಕೆಳಗಡೆ ಬಿದ್ದಿದೆ? ಇದೆಲ್ಲ ಮೇಣ, ಅದೆಲ್ಲ ಅದು ಕೆರೆದು ಆಗ್ತಾ ಇರುತ್ತೆ. ಅದು
ಹೊಸ ಮರಿ ಬಂದ ಮೇಲೆ ಹ್ಞೂ ಹ್ಞೂ ಆ ಒಂದು ಕಣನ ಕ್ಲೀನ್ ಮಾಡ್ಬೇಕಲ್ಲ, ಹ್ಞೂ ಅದನ್ನ ಕೆರೆದು ಆಗ್ತಿರುತ್ತೆ. ಅದೇನೇ ಇದು, ಓ ಇದನ್ನ ಇದು ಅದೇನೇ ಮೇಣದ ಒಂದು ಪೌಡ್ರುಗಳು ಇವೆಲ್ಲ. ಹಾಂ 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 ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನ ನಾವು ಯಾವಾಗ ಇದು ತುಂಬ ಹನಿಬಿ ಬಾಕ್ಸ್ ಒಳಗೆ ಎಲ್ಲ ಪೇಂಟ್ ಮಾಡಿರ್ತೀರಾ, ಸೊ ಇಲ್ಲಿ ಮಾಡಿರಂಗಿಲ್ಲ ಯಾಕೆ? ಅಂದ್ರೆ ಇಲ್ಲಿ ಅದು ಓಡಾಡೋ ಜಾಗ, ಅದಕ್ಕೆ ನೀರ್ಬಾರ್ದು ಅಂತ. ಅದನ್ನ ಮಾಡಬಾರ್ದು. ತಾನೇ ಕ್ಲೀನ್ ಮಾಡ್ಕೊಂಡ್ಬಿಡುತ್ತೆ. ಓಕೆ ಓಕೆ, ಬಟ್ ನಾವು ಕೂಡ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕು. ಈ ರೀತಿ ಯಾವ್ದಾದ್ರು ಒಂದು ಬ್ರಷ್ ಏನಾದ್ರು ಒಂದು ಇಟ್ಕೊಳ್ಳಿ. ಇಟ್ಕೊಂಡು ಈ ತರ ಕಾರ್ನರ್ಸ್ ಅಲ್ಲಿ ಹಾಂ ಹಾಂ, ಇದೆಲ್ಲ ಏನೇನಿದೆ ಈ ಜಾಯಿಂಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನ ಎಷ್ಟು ಯಾವಾಗ ಒಂದ್ಸಲ, ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲ ಮಾಡಿದ್ರೆ ನಡೀತಾ? ನಡೆಯುತ್ತೆ. ತಿಂಗಳು ಬೇಕು. ಒಂದು ತಿಂಗಳು ಒಳಗಾಗಿ ನಿಮಗೆ ಮಾಡೋಕ್ಕಾದ್ರೂ ಹ್ಞೂ ಹ್ಞೂ ಒಳ್ಳೇದೇನೆ. ಓಕೆ, ತುಂಬ ಸುಲಭ ಅಂತ ಇದು. ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇವಾಗ ನೋಡಿ, ಇಬ್ಬಿಬ್ರು ಬೇಕಾಗಿಲ್ಲ. ಹಾಂ ಹಾಂ, ಈ ತರ ಇಟ್ಕೊಂಡ್ರೆ ಇಬ್ಬಿಬ್ರು ಬೇಕಾಗಲ್ಲ. ಒಬ್ರು ನಾನು ಎತ್ತಿಟ್ಕೊಂತೀನಿ, ನೀನ್ ಕ್ಲೀನ್ ಮಾಡು, ಅದೆಲ್ಲ ಹಂಗೇನಿಲ್ಲ, ಒಬ್ರೇನೆ ಮಾಡೋದು. ಸೊ ನೀವು ಒಂದು ಚೇರ್ ಇತ್ತಂಡ್ರೂ ಹತ್ತಿರನೇ ಮೇಲೆ ಇಟ್ಕೋಬೋದು. ನೋಡಿ ಯಾವ ರೀತಿ ಕೈ ಹಾಕ್ತೀನಿ, ಯಾವ ರೀತಿ ತೆಗಿತೀನಿ ನೋಡ್ಕೊಳ್ಳಿ. ಹ್ಞೂ ಹ್ಞೂ, ಯಾಕೆಂದ್ರೆ ಅದು ಯಾವ ಡೈರೆಕ್ಷನ್ ಒಳಗಿರುತ್ತೆ ಅದೇ ಡೈರೆಕ್ಷನ್ ಒಳಗೆ ಇಡಬೇಕಾ? ಓಕೆ ಓಕೆ, ಇಲ್ಲ ಆ ಕಡೆ ಟರ್ನ್ ಆಯಿತು. ಹಾಂ, ಈ ಕಡೆ ಅದು ಮಳೆಗಳು ಹಾಕಿದೆಯಲ್ಲ, ಅದು ಏನು ಡೈರೆಕ್ಷನ್ ಮಳೆ ಗೊತ್ತಾ? ಹಾಕಿದ್ರೆ ಅದಕ್ಕೆಂದ್ರೆ ಹಾಂ, ಮುಂದ್ಗಡೆ ಈಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ತಗೊಂಡೋಗ್ಬೇಕು. ಹ್ಞೂ ಹ್ಞೂ, ಅಲ್ಲಿಗೆ ಒಂದು ಕಾರ್ಡ್ ಹಾಕಿಬಿಟ್ರೆ ಹಾಂ, ಅಂದರೆ ಹೊರಗಡೆ ಬರೋಂಗಿಲ್ಲ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಇಲ್ಲಿ ಒಳಗಡೆ 8 ಇದೆ. 8. ಸೊ ಈ ಬಾಕ್ಸ್ಗೆ ಯಾವ ಟೈಪ್ ಬಾಕ್ಸ್ ಅಂತಾರೆ ಸರ್ ಇದಕ್ಕೆ? ಇದು ಎ ಟೈಪ್ ಅಥವಾ ಅಲ್ಲ? ಇದು ಎಂಟರ್ ಮಾಡೆಲ್ ಈ ಬಾಕ್ಸ್ ISI A ಸ್ಟ್ಯಾಂಡರ್ಡ್ ಅಲ್ಲಿ ಎ ಸ್ಟ್ಯಾಂಡರ್ಡ್. ಹಾಂ ಇರೋಂಥ ಬಿಡು ಇರ್ಲಿ ಬಿಡು. ಹ್ಞೂ, ಈಗ ನೋಡಿ, ಮೊದಲನೇ ಫ್ರೇಮು ಇದು ಸ್ವಲ್ಪ ಚಿಕ್ಕ ಗೂಡೆ. ಇದು ಭಾಳ ದೊಡ್ಡ ಗೂಡಿದ್ರೆ ಮೊದಲನೇ ಫ್ರೇಮ್ ತೆಗಿಬೇಕಾದ್ರೆ ಕೊನೆ ಫ್ರೇಮ್ ಇಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಬೇಕು. ಏಕೆಂದರೆ ಅದನ್ನು ತೆಗಿಬೇಕಾದ್ರೇ ಉಜ್ಜಿಬಿಟ್ರೆ ಹೊಡೆಯೋದಕ್ಕೆ ಶುರು ಮಾಡಿಬಿಡುತ್ತೆ. ಓಕೆ, ಯಾಕೆ ಆಮೇಲೆ ಇಡಬೇಕಾದ್ರೂ ಅಷ್ಟೇ ಎಲ್ಲ ಭಾಳ ಇದು ಕಡಿಮೆ ಇದೆ. ಫುಲ್ಲು ತುಂಬಿದ್ರೆ ಇದೆಲ್ಲ ಹಿಂಗೆ ಹುಕ್ಕಿ ಹಿಂಗೆ ಹರಿದು ಬರುತ್ತೆ. ಈಗ ಇದಕ್ಕೆ ಒಂದೇ ಲೈನ್ ಹಾಕಿದಿರಲ್ಲ, ಅದು ಶೀಟು. ಈ ನೋಡ್ರಿ, ಈ ಥರ ಹಾಕೊಬೇಕ್ರಿ. ಈ ಥರ ಬೇಡ 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 ಬೇಡ. ಯಾವುದು ಮೇಲಿಂದ ಕೊಡುವಾಗ ಕಟ್ಟಿಂಗ್ ಕರೆಕ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಇಷ್ಟೇ ಸಾಕು. ಇದರಲ್ಲಿ ಭಾಳ ಮುಖ್ಯ ಏನು ಅಂದರೆ ಬಿ ಸ್ಪೇಸಿಂಗ್. ಇದು ನೋಡಿ, ಇದೆಯಲ್ಲ, ಅದು ಬಿ ಸ್ಪೇಕಿಂಗ್ ಅಲ್ಲ, ಈ ಬಿ ಸ್ಪೇಸಿಂಗ್ ಕರೆಕ್ಟಾಗಿರಬೇಕು. ಹ್ಞೂ, ಇದು 7 to 8 mm ಇರುತ್ತೆ ಇದು. ಇದರಲ್ಲಿ ಕೊನೆಯ ಫ್ರೇಮಲ್ಲಿ ಸಾಮಾನ್ಯ ಅದು ತುಪ್ಪ ತುಂಬಿಸಿಟ್ಕೊಂಡಿರುತ್ತೆ ಜಾಸ್ತಿ. ಇಲ್ಲಿನೂ ಹಾಕಿರುತ್ತೆ, ಅದು ತುಪ್ಪ ಇರುತ್ತೆ. ಅದನ್ನ ಯಾವಾಗ ಬೇಕಂದ್ರೂ ಟ್ರಾನ್ಸ್ಫರ್ ಮಾಡಿಕೊಡುತ್ತದು. ಎಲ್ಲಿಂದ ಎಲ್ಲಿ ಬೇಕಂದ್ರೂ ಸೊ ನೀವು ಮೇಲೆ ಮನುಷ್ಯರು ತಗೋತಾರೆ ಅಂತ ತಿಳ್ಕೊಂಡು ಅದಕ್ಕೆ ಕೆಳಗಡೆ ಹಾಕೊಂಡಿರುತ್ತೆ ಅನ್ಸುತ್ತೆ ಸ್ವಲ್ಪ. ಈಗ ನೋಡಿ, ಇದೆಲ್ಲ ಪಟ್ಟೆ ಇರೋದೆಲ್ಲನೂ ಕೂಡ ಕೆಲಸಗಾರ್ತಿಗಳು. ಮಧ್ಯ ನೋಡಿ, ಇಲ್ಲಿ ಕಪ್ಪಗಿದೆಯಲ್ಲ, ಅದು ಗಂಡು ನೊಣ. ಅದಕ್ಕೇನು ಡ್ರೋನ್ ಅಂತೀವಲ್ಲ, ಕಂಡುಹಿಡಿಯೋದು ನೀವು ಕಲ್ತ್ಕೋಬೇಕು. ರೇಷಿಯೋ ಎಷ್ಟಿರುತ್ತೆ ಯೂಸ್ವಲಿ ಗಂಡು ಹೆಣ್ಣಿಗೆ ಸರ್? ಡ್ರೋನು ಮತ್ತು ವರ್ಕರ್ಗೆ ರೇಷಿಯೋ ಎಷ್ಟಿರುತ್ತೆ ಯೂಸ್ವಲಿ? ಇದು 90% ವರ್ಕರ್ಸೇ ಇರುತ್ತೆ ಸರ್. ಗಂಡು ಒಂದು 10%. ಎಲ್ಲಿ ಒಂದ್ಸಾರಿ ಕ್ವೀನ್ ಮೇಟಿಂಗ್ ಆದ್ಮೇಲೆ ಕಾಣಕ್ಕೆ ಇರೋದಕ್ಕೆ ಬಿಡಲ್ಲ, ಹೊಡಿಸ್ಬಿಡ್ತಾರೆ. ಅಲ್ಲ ಹೊಡೆದಾಗ ಕೊಂದಾಗ್ಬಿಡುತ್ತೆ. ನೋಡಿ, ಇದು ಪರಾಗ ಎತ್ಕೊಂಡ್ ಬಂದಿದೆ. ಇದು ಓಕೆ ಓಕೆ, ಬಿಳಿ ಪೋಲನ್. ಇದರಲ್ಲಿ ನೋಡಿ, ಮೇಲ್ಗಡೆ ಎಲ್ಲಾನು ತುಪ್ಪ ತುಂಬಿಸಿದೆ. ಇಷ್ಟು ತುಪ್ಪ ತುಂಬಿಸಿದೆ. ಇಲ್ಲಿ ಸ್ವಲ್ಪ ಅದು ಮರಿ ಮಾಡ್ಕೊಂಡಿದೆ ಈ ಭಾಗದಲ್ಲಿ. ಹೌದು. ಆಮೇಲೆ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲದರಲ್ಲೂ ಮೊಟ್ಟೆ ಇದೆಯಲ್ಲ. ನೋಡಿ, ಇದು ರಾಣಿ. ಇದು ದೊಡ್ಡದಿದೆಯಲ್ಲ. ಹಿಡಿಯೋದು ಪಡಿಯೋದು ಅವೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಇದು ರಾಣಿನ ಸ್ಟಿಚ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ, ಮಾಡೋದು ಬೇಡ. ಕಮ್ಮಿ ಹೋಲ್ಡ್, ಬನ್ನಿ, ಮುಂದೆ ಬನ್ನಿ. ಲಾಂಗರ್ ಒನ್ ಸರ್, ಇದನ್ನೇ ನಾವು ಹಿಂಗೆ ಮುರ್ಕೊಂಡು ತಿನ್ಬೋದಲ್ಲ? ವೇಸ್ಟ್ ಇದಕ್ಕೆ ನಾವೇನು ಹೇಳ್ತೀವಿ ಸರ್, ಹನಿಗೆ ಮತ್ತು ವ್ಯಾಕ್ಸ್ಗೆ ಎಷ್ಟು ಸರ್ ಪ್ರಾಫಿಟ್ಟು ರೇಷಿಯೋ? ಸರ್, ಅದು 8 kg ಜೇನುತುಪ್ಪ ತಿಂದಾಗ 1 kg ವ್ಯಾಕ್ಸ್ ಮಾಡುತ್ತೆ. ಓಕೆ.
ಅಂದರೆ ಅದ್ರದ್ದು ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಓಕೆ ಓಕೆ. ಅಂದರೆ ನಮಗೆ ಅಟ್ಲೀಸ್ಟ್ ನಾವು ಜೇನುತುಪ್ಪಕ್ಕಿಂತ 15 ಆಗ್ಬೋದು. ಜೇನುತುಪ್ಪಕ್ಕೆ ಅಟ್ಲೀಸ್ಟ್ ನಾವು ಒಂದು 3ರಷ್ಟು ಜಾಸ್ತಿ ಬೆಲೆ ಮೇಣಕ್ಕಿರುತ್ತೆ. ಮೇಣಕ್ಕಿರುತ್ತೆ. ಅಂದರೆ 600 ರೂಪಾಯಿ ಕೆ ಜಿ ಇದ್ದರೆ ಇದು 1500 ಅಲ್ಲಿವರೆಗೂ ಹೋಗುತ್ತೆ. ಒಂದೊಂದ್ಸರಿ ನಾವು ಇವಾಗ ಸೇಲ್ ನೋಡಿಕೊಂಡು. ಬಟ್ ನಮಗೆ ಬೇಣ ಬಹಳ ಸುಲಭ ಸಿಗುತ್ತೆ. ಹೆಂಗೆ ಅಂದರೆ ಹೆಜ್ಜೆನಲ್ಲಿ ಜಾಸ್ತಿ ಸಿಗುತ್ತೆ. ಓಕೆ ಓಕೆ ಓಕೆ. ಅದನ್ನು ಅವ್ರಿಗೆ ಎಷ್ಟು ಬೇಕಂದ್ರೂ ಕೊಟ್ಬಿಡ್ತಾರೆ. ಆದರೆ ಹೆಜ್ಜೆನೂ ಮೇಣಕ್ಕೆ ಈ ಮೇಣಕ್ಕೆ ಸ್ವಲ್ಪ ಏನು ವ್ಯತ್ಯಾಸ ಇಲ್ಲ. ಓಕೆ. ಈಗ ನೋಡಿ ನೀವು ಎತ್ತದಾಗ ಅದೇ ಆರ್ಡ್ರಲ್ಲೇ ವಾಪಸ್ ಇಡಬೇಕು. ಹಿಂಗೆ ತಗೊಂಡ್ರೆ ಹಿಂಗೆ ಇಡಬೇಕು. ಅಲ್ಲಲ್ಲ, ಈ ಆರ್ಡ್ರ್ ಅದೇ ಈ ಯಾವ ಫ್ರೇಮ್ ಎಲ್ಲಿಟ್ನೋ ಅಲ್ಲೇನೆ ಅದು. ಮತ್ತೆ ಹಿಂಗಿದ್ದು ಹಿಂಗೆ ಇಡಕ್ಕೆ ಬರಲ್ಲ. ಆ ಥರನೂ ಇಡಬಾರ್ದು. ಓಕೆ ಓಕೆ. ಇನ್ನೇನು ಇಟ್ಟುಬಿಡಿ ಇದ್ರೊಳಗೆ. ಈಗ ಏನು ಅಂದರೆ ಹತ್ತತ್ರನೇ ಜಾಸ್ತಿ ಇದೆಯಲ್ಲ, ಎಲ್ಲವೂ ಬಂದು ಒಂಚೂರು ಜಗಳ ಆಡೋಕ್ಕೆ ಶುರು ಮಾಡ್ತವೆ. ಜಗಳ ಆಡ್ತವೆ ಅನ್ನೋದಕ್ಕಿಂತ ಹನಿ ಸಿಕ್ಬಿಡುತ್ತಲ್ಲ, ಕಳ್ತನ ಮಾಡೋದೊಂದು ದೊಡ್ಡ ಇದು. ಹೌದಾ? ರಾಬಿಂಗ್ ರಾಬಿಂಗ್ ಇಸ್ ಅ ನ್ಯಾಚುರಲ್ ಫಿನಾಮಿನಾ ಅದು. ಓಕೆ. ಹನಿ ಜೇನುಹುಳುಗಳು ಇದೆ ಅಂದಂಗೆ ಆಯಿತು. ಓಕೆ, ಇದನ್ನು ವಾಪಸ್ಸು ಒಂದು ತಟ್ಟೆ ಬೇಕಲ್ಲಪ್ಪ. ಮತ್ತೆ ಇದು ಬಾಳೆ. ಅಂದರೆ ಇದು ತುಂಬ ಸುಲಭ. ಅಂದರೆ ಮನೆಯಲ್ಲೇ ನಾವು ಯಾವಾಗನೂ ತಗೋಬೋದು, ಯಾವಾಗನೂ ಮಾಡ್ಕೋಬೋದು. ಸಾಕಲ್ಲ? ಸಾಕು ಸರ್. ಇದನ್ನು ನಾವಿನ್ನೂ ಅದನ್ನು ವಾಪಸ್ ಇಡೋದ್ರಿಂದ ಇದನ್ನು ಈ ಥರ ಹಿಂಗೆ ಕ್ರಾಸ್ ಆಗಿ ಇಟ್ಬಿಡಿ ಅಷ್ಟೇ. ಓಕೆ. ಪೂರ್ತಿ ಮುಚ್ಚೋದು ಮುಚ್ಚೋದು ಬೇಡ. ಪೂರ್ತಿ ಮುಚ್ಚೋದಕ್ಕಿಂತ ಮೊದಲು ಇಡಬೇಕು. ಈ ಥರ ಇಡಬೇಕು. ಈ ಸ್ಪೈಡರ್ ಬಂದು ನೋಡಿದೆ, ಅದು ಏನು ಮಾಡಲ್ವಾ ಅದಕ್ಕೆ? ಏನೂ ಇಲ್ಲ, ಅವೆಲ್ಲ ಏನು ಮಾಡಲ್ಲ, ನೋಡ್ಕೊಳುತ್ತೆ. ಇಲ್ಲ ಇಲ್ಲಿ ಕೊಡು, ನಾನು ಇಟ್ಕೊಳ್ತೀನಿ ಕೊಡು. ಅದನ್ನು ಯೂಸ್ ಮಾಡ್ಬೋದಲ್ಲ ಮೇಲೆದು? ಅದನ್ನು ಯೂಸ್ ಮಾಡ್ಕೊಬೇಕು. ಇನ್ನೊಂದಕ್ಕೆ ಇದನ್ನೇ ನಾವು ಹಿಂದ್ಗಡೆ ಹಿಂಗೆ ಹಚ್ಚಬೇಕಾ? ಹೆಂಗೆ ಇಡ್ಬೇಕಂದ್ರೆ ಕಟ್ ಮೇಲಕ್ಕಲ್ಲ, ಇದನ್ನ ಯಾವಾಗಲೂ ಕೆಳಕ್ಕೆ ಇಡಬೇಕು. ನೋಡಿ ಇದು ಫ್ರೇಮ್ ಇದೆಯಲ್ಲ ಮೇಲಿಂದು, ಓಕೆ, ಕೆಳಕ್ಕೆ ಇಡಬೇಕು. ಉಲ್ಟಾಗ್ತಾ ಇರೋದು ನೋಡಿ. ಮೇಲ್ಗಡೆ ಅದನ್ನ ತೆಗಿಬೇಕು ಈ ಥರ. ಎರಡು ತೆಗಿಬೇಡಪ್ಪ, ಸಾಕು. ಅಂದರೆ ಓಪನಿಂಗ್ದಾಗ ಈಗ ಹಿಂಗೆ ನೀವು ಇದನ್ನ ಆಲೂಗಡ್ಡೆ ಸಿಪ್ಪೆ ಸುಲಿತೀರಲ್ಲ, ಅದೇ ಥರ. ಸರ್ ಇದು ಒಂದು ಫ್ರೇಮಿಂದ ಅಪ್ರಾಕ್ಸಿಮೇಟ್ ಎಷ್ಟು ಗ್ರಾಮ್? 1/4 kg ಬರುತ್ತೆ. 1/4 kg. 1/4 kg-ಯಿಂದ 300 ಗ್ರಾಮ್ ಬರ್ಬೋದು. ಅಪ್ ಟು 350 ಗ್ರಾಮ್ಸ್ ಬರುತ್ತೆ. ಓ, ಅಂದರೆ 2 ಫ್ರೇಮ್ ಅಂದರೆ ಅರ್ಧ ಕಿಲೋ. ಹೌದು. 4 ಫ್ರೇಮಿಗೆ 1 kg ಆಗುತ್ತಾ? ಹಾಂ, 4ಅಲ್ಲ 6ಕ್ಕೆ 2 kg ಆಗೋಗ್ಬಿಡುತ್ತೆ. ಮಿಷಿನ್ ನೋಡಿ, ಅವರು ಹಿಂದೆ ಇಟ್ಕೊಂಡಿದ್ದು. ಇಟ್ಬಿಡು. ಇಲ್ಲಿ ಕೊಡಿ, ಒಂದು ಚೇರ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಡಿದೆ. ಸ್ವಲ್ಪ ಆ ಕಡೆ ತೊಗೊಂಡೋಗಿ. ನೀವು ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದು ವಿಡಿಯೋ ನೋಡಿರ್ತೀರ. ಹನಿನ ಹಿಂಗೆ ಕಟ್ ಮಾಡೋದು. ಹೌದು. ಎಲ್ಲ ಏನೋ ಸಮ್ ಟೈಟ್ಲ್ ಇದೆ ಆ ಥರ ವೀಡಿಯೋಸ್ಗೆ. ಇದು ಒಂಥರ ಜಾಸ್ತಿ ತೆಗ್ಗು ಇದೆಯಲ್ಲ, ಆ ಥರ ಯೂಶಲಿ ಇರುತ್ತಲ್ಲ. ಅದನ್ನು ಕೆಲವೊಂದು ಕಡೆ ಸ್ಟ್ರೇಟಾಗಿ ಬಂದಿರುತ್ತೆ. ಅದನ್ನು ಆ ಥರ ಹಿಂಗೆ ಈ ಥರ ಮಾಡ್ಬೇಕಾದ್ರೆ ನೆಟ್ಟಿಗೆ ಮಾಡಿಬಿಡ್ಬೇಕು. ಶಾರ್ಪ್ ಇದ್ರೆ ಭಾಳ ಸುಲಭವಾಗಿ ಹೋಗ್ಬಿಡುತ್ತೆ. ಇದನ್ನು ಹೆಂಗೆ ಎಕ್ಸ್ಟ್ರಾ ಮಾಡಿದ್ವಿ, ಹಿಂಡ್ಕೊಳ್ಳೋದ? ಅದನ್ನು ಸರ್, ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿಟ್ರೆ ಸಾಕು. ಅದು ಕೆಳಗಡೆ ಇಲ್ಲಿಗೆ ನಾವು ಹಿಂಗೆ ತಿನ್ಬೋದಲ್ಲ? ತಿನ್ಬೋದು. ಈಗ ಒಂದರಲ್ಲೇ ಎಷ್ಟು ನಾವು 8 ಹಾಕೋಬೋದು ಇದರೊಳಗೆ? ಇದರಲ್ಲಿ ಅದನ್ನು 4 ಅಲ್ಲಿ ಕರೆದಿದೆ. ಅದನ್ನು ಚಿಕ್ಕ ಚಿಕ್ಕ ಚಿನ್ನಿಗಳು ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಕೈಯಲ್ಲಿ ಒಂದೊಂದು ಕೊಡಬೇಕು. ಮಾಡ್ತೀಯಾ? ಬಿಡಿ, ಅದು ಹೋಗುತ್ತೆ ಬಿಡಿ.
ಎಲ್ಲ ಚಿಂಬಿಟ್ಟು ಹಾಂ ಕೆಳಗೆ ಸುರಿತಾ ಇದೆ. ಎಲ್ಲ ಸುರಿತಾ ಇದೆ. ಹೌದು. ಇದನ್ನು ವಾಪಸ್ ಇಟ್ಟು ಬಿಡ್ಬೇಕಾ ಇದನ್ನು? ರಿವರ್ಸ್ ಹಾಕಿ ಈಗ. ಸ್ವಲ್ಪ ಸ್ವಲ್ಪ ಜೋರಾಗಿ ತಿರುಗಿಸ್ದೆ. ಏನು ಕಿತ್ತೋಯ್ತಾ? ಲೈಟಾಗಿ ಸ್ವಲ್ಪ ನೋಡಿ ಏನು ಮಾಡಿ. ಇದೆಲ್ಲ ಸೆಟ್ಲ್ ಮಾಡ್ಕೊಳ್ಳುತ್ತೆ ಇದೇನೇ ಆದ್ರೂ. ಹಾಂ ನೆಕ್ಸ್ಟ್ ಅದು ಸಾಕು, ಹಂಗೆ ಇಟ್ಬಿಡಿ ಅದನ್ನೇ. ರಿವರ್ಸ್ ಹಾಕಿ, ಸ್ವಲ್ಪ ಸ್ಪೀಡ್ ಆಯಿತು. ಚೂರು ಕಡಿಮೆ ಮಾಡ್ಬೇಕು ಇದನ್ನು. ಈ ಕಡೆಯಿಂದ ತೆಗೆದು ಈ ಕಡೆ ಹಾಕ್ಬೇಕಾ? ಅದು ಒಂದು ಕಡೆ ಮಾತ್ರ ಬಂದಿರುತ್ತೆ, ಇನ್ನೊಂದು ಕಡೆದು ಸರ್ ನಾವು ಮನೆಯಲ್ಲೇ ಮಾಡಬೇಕಂದ್ರೆ ಇದು ಎಕ್ಸ್ಟ್ರಾಕ್ಟರ್ ಅವಶ್ಯಕತೆ ಬೀಳಲ್ಲ. ಹಾಂ, ಮನೆಯಲ್ಲೇನೋ ಮಾಡ್ಬೇಕಂತಂದ್ರೆ ಎಕ್ಸ್ಟ್ರಾಕ್ಟರ್. ಎಕ್ಸ್ಟ್ರಾಕ್ಟ್ ಇಲ್ದಲೇ ನೀವೇನು ಮಾಡೋಕ್ಕಾಗ. ಹೌದಾ? ಓಕೆ. ಅಂದರೆ ಅದನ್ನ ಅದು ಗೂಡು ವಾಪಸ್ ಹಾಗೆ ಇಡ್ಬೋದು ನಾವು. ಹೌದು, ಸ್ವಲ್ಪ ಸ್ಲೋ ಮಾಡು. ಸೊ ಒನ್ ಟೈಮ್ಗೆ 2 ಹಾಕ್ಬೇಕಾ? 4 ಹಾಕ್ತಾರೆ. ಇದು ಹೋಗಿ ಸಾಕು ಸಾಕು. ಹೋಯ್ತಾ? ಪುಟ್ಟು ಹೋಯ್ತಾ? ಹೋಗಿದೆ ಆಲ್ಮೋಸ್ಟ್ ಹೋಗಿದೆ. ಸೊ ಇದನ್ನು ಈಗ ನಾವು ಕೆಳಗಡೆ ಬಂತಲ್ಲ ಎಲ್ಲ ಹನಿ. ಇದನ್ನು ನಾವು ವಾಪಸ್ಸು ಅಂದರೆ ನೀವು ಬೇಸಿಕಲಿ ಅದಕ್ಕೆ ಕೆಲಸ ಕಡಿಮೆ ಮಾಡಿದಿರಿ. ಕೆಲಸ ಕಡಿಮೆ ಮಾಡಿ. ಫುಲ್ ತೆಗಿಯೋಕ್ಕಾಗಲ್ಲ, ತೆಗಿಬೋದು. ಲೇಕಾಗಿ. ಅಲ್ಲ, ಅದು ನಾವು ಅದಕ್ಕೊಂದು ಏನು ಮಾಡಬೇಕು, ಒಂದೆರಡು ಬಾಳೆ ನಾರು ಕಟ್ಟಿಬಿಟ್ರೆ ಏನು ಶೇಕ್ ಆಗಲ್ಲ. ಓಕೆ. ಈಗ ಇದನ್ನು ನಾವು ಉದ್ದೇಶ ಇದು ನಾವು ಈ ಕೋಮ್ ತಿನ್ನೋದಕ್ಕಿಂತ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಉದ್ದೇಶ ಏನಂತಂದರೆ ಅದನ್ನು ಇವಾಗ ಇಟ್ಟು ಅಲ್ಲಿಗ ಇನ್ನೊಂದು ವಾರಕ್ಕೆ ಮತ್ತೆ ಏನ್ಬಿಡುತ್ತೆ, ನೀವು ಕೋಮ್ ತಗೊಂಡ್ಬಿಟ್ರೆ ಅದು ಕೋಮ್ ಕಟ್ಟಕ್ಕೆ ತಮ್ಮ ಟೈಮ್ ಹೋಗ್ಬಿಡುತ್ತಾ? ಓ, ಅಷ್ಟೊತ್ತಿಗೆ ಹೂವಿನ ಸೀಸನ್ನೇ ಹೋಗ್ಬಿಡುತ್ತೆ. ದಿಸ್ ಇಸ್ ದ ವರ್ಟ್. ಸೊ ಸ್ಟೂಡೆಂಟ್ ಇದನ್ನು ಕೊಟ್ಟಿಡೋಣ, ಒಳಗಿಟ್ರಿ ಸುಮ್ಮನೆ ಹೆಂಗೆ. ಇಷ್ಟಾದರೆ ಮುಗೀತು. ಇಷ್ಟೇ ಸಿಂಪಲ್ ಹನಿ ಹಾರ್ವೆಸ್ಟಿಂಗು. ಆಮೇಲೆ ಇದು ಇನ್ಸ್ಪೆಕ್ಷನ್, ಇವಾಗ ಹೆಂಗಿದೆ ಗೂಡು ಅಂತಲೂ ನೋಡಿದ್ದಾಯಿತು, ಬಾಟಮ್ ಬೋರ್ಡ್ ಕ್ಲೀನ್ ಮಾಡಿದ್ದಾಯಿತು, ಆಮೇಲೆ ಹೆಂಗಿದೆ ಹೆಲ್ತ್ ಅನ್ನೋದು ನೋಡಿದ್ದಾಯಿತು. ತುಂಬ ಸಿಂಪಲ್, ಎಲ್ಲಾನು ಸೇರಿದೆ ನಿಮಗೆ. ಒಂದು 10 ರಿಂದ 15 ನಿಮಿಷಕ್ಕೆ ನೀವು ಒಂದು ಪೆಟ್ಟಿಗೆನ ಚೆಕ್ ಮಾಡಿ ಮುಗಿಸ್ಕೊಂಡು ಇನ್ನೊಂದು ಪೆಟ್ಟಿಗೆ ಹೋಗ್ಬಿಡು. ಓ ಅಷ್ಟೇನಾ? ಭಾಳ ಸಿಂಪಲ್ ಆಗಿದ್ದು. ಜಾಸ್ತಿ ನೋಡಿ, ಒಂದು ನಾವೇನು ಮುಖಕ್ಕೆ ಏನು ಹಾಕೊಳ್ಳಿಲ್ಲ, ಬಟ್ಟೆ ಹಾಕೊಳ್ಳಿಲ್ಲ, ಎಲ್ಲರಿಗೂ ಆರಾಮ್ ತಗೊಂಡಿವಿ. ಅಂದರೆ ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇದು ಮಾಡ್ಬೋದಲ್ಲ. ಅದು ಪ್ಲಸ್ ಹನಿ ಎಲ್ಲರೂ ಹನಿ ಟೇಸ್ಟ್ ಮಾಡ್ತೀರಾ? ಎಲ್ರಿಗೂ ಈ ಥರ ಹನಿ ಫಾರ್ಮ್ಸ್ ಇರುತ್ತಲ್ಲ, ಹನಿ ಬಿ ಫಾರ್ಮ್ಸ್ ಇರುತ್ತಲ್ಲ, ಇಲ್ಲಿ ಬಂದು ನೀವೇ ನೋಡಿದಾಗ ಗೊತ್ತಾಗುತ್ತೆ ನಿಜವಾದ ಹನಿ ಯಾವುದಂತ. ಈ ಹನಿ ತಿಂದು ನೀವು ಗೊತ್ತಾಗುತ್ತೆ ನಿಮಗೆ ರಿಯಲ್ ಹನಿ ಅನ್ನಂತರ ಗೊತ್ತಾಗುತ್ತೆ. ಆಮೇಲೆ ನೀವು ಬೇರೆ ಹನಿ ತಿಂದರೆ ಸ್ವಲ್ಪ ಫರಕ್ ಆಗ್ಬೋದಲ್ಲ. ಈ ಥರ ನಮಗೆ ಕೆಲವೊಬ್ಬರಿಗೆ ತುಂಬ ಈ ಅಡಲ್ಟ್ರೇಟೆಡ್ ಹನಿ ತಿಂದರೆ ರೂಢಿ ಇರುತ್ತೆ, ಅವ್ರಿಗೆ ನಿಜವಾದ ಹನಿ ಗೊತ್ತಿರಲ್ಲ. ಈ ಥರ ನಾವು ಕಣ್ಣು ಮುಂದೆ ನೋಡಿಕೊಂಡು ಪ್ರತ್ಯಕ್ಷವಾಗಿ ಪ್ರಾಮಾಣಿಕ ನೋಡಿಕೊಂಡು ಆ ಹನಿ ತಿಂದ್ಬಿಟ್ರೆ ಮತ್ತೊಂದು ಕಡೆ ಹೋದ್ರೆ ಗೊತ್ತಾಗ್ಬೋದಲ್ಲ. ಮೋಸ್ಟ್ಲಿ ಇದು ಕೆಲವರಿಗೆ ಅವರು ಊಟದಾಗಿಂದ ಬರೀ ಅಡಲ್ಟ್ರೇಟೆಡ್ ಹನಿನೇ ತಿನ್ಕೊಂಡು ಹೌದು ಬಂದಿರ್ತಾರೆ. ಅವರಿಗೆ ನಿಜವಾದ ಜೇನುತುಪ್ಪ ಕೊಟ್ಟಾಗ ಇದೇನು ಹಿಂಗಿದೆಯಲ್ಲ ಅಂತಾನು ಹೇಳ್ತಾರೆ. ಮೂಲ ಇದೇನು ಅಡಲ್ಟ್ರೇಟ್ ಅಂದ್ಬಿಡ್ತಾರೆ ಅವರು, ಆ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಅವರು. ಸೊ ಅದಕ್ಕೆ ಇದು ಈ ಏನಂತ, ನೀವು ಜೇನು ತರಬೇತಿ ಕೇಂದ್ರ ಒಳಗೆ ಮತ್ತು ಫಾರ್ಮ್ ಎಕೋ ಟೂರಿಸಮ್ ಒಳಗೆ ಒಂದು ಜೇನು ಆಧಾರಿತ ಟೂರಿಸಮ್ ಒಳಗೆ ಹಾಕ್ಕೊಂಡು ಈ ಮಕ್ಕಳಿಗೆ ಆಯಿತು, ಗೃಹಿಣಿಯರಿಗೆ ಆಯಿತು, ಎಲ್ಲರಿಗೂ ಇದನ್ನು ಒಂದು ಪರಿಚಯ ಮಾಡಿಸಿಬಿಟ್ರೆ ಅವ್ರಿಗೊಂದು ಆಸಕ್ತಿ ಬರುತ್ತೆ. ಏನು ಜೇನು ಅಂದರೆ ತುಂಬ ಹೆದರಿಕೆ, ತುಂಬ ಅವ್ರನ್ನ ಜೇನು ನಮ್ಮ ಮನೇಲಿ ಬರಬೇಡ. ಇವನ್ ಕೆಲವು ಅಪಾರ್ಟ್ಮೆಂಟ್ ಒಳಗೆ ಅವ್ನು ಯಾರೋ ಜೇನುದು ಕೂಡ ಇಟ್ಟಿದ್ರೆ ಅಂತಂದರೆ ಅವ್ನು ಬ್ಯಾನ್ ಮಾಡ್ತಾರೆ. ಇಲ್ಲಿ ಬಿಡಕ್ಕೆ ಬರೋಂಗಿಲ್ಲ, ಯಾಕಂದರೆ ಅದು ಅಭಿಪ್ರಾಯ ತಪ್ಪಿದೆ. ಜೇನು ಅಂದರೆ ನಮಗೆ ಕಚ್ಚುತ್ತೆ, ಜೇನಂದರೆ ನಮಗೆ ತೊಂದರೆ ಅಂತ ಹೇಳ್ಕೊಂಡು ಈ ಥರ ನಮಗೆ ಒಂದು ಡಿಮಾನ್ಸ್ಟ್ರೇಷನ್ ಮಾಡಿಕೊಂಡು ಇದನ್ನು ಇವರು ಅಪೂರ್ವರು ನೀವು ಮಾಡ್ತಿದ್ದೀರಾ, ಸರ್ ಮಾಡ್ತಿದ್ದೀರಾ. ತುಂಬ ಜೇನು ಕೃಷಿಕರು ಮತ್ತು ತರಬೇತಿದಾರರು ಇವರು ತಮ್ಮ ಸ್ಕೂಲಿಗೆ ಹೋಗಿ ಐ ರಿಯಲಿ ಅಪ್ರಿಷಿಯೇಟ್. ಅವ್ರ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಅದೊಂದು ಎಜುಕೇಷನ್ ಕೊಟ್ಟು ಇದರದ್ದು ಅದು ಭಯ ಹೋಗುತ್ತೆ. ನಮ್ಮ ಮಕ್ಕಳಿಗೆ ಒಟ್ಟು ಭಯನೇ ಇಲ್ಲ, ಅವ್ರು ಆರಾಮ್ ಹಿಡ್ಕೋತಾರೆ ಆ ಥರ. ಸೊ ನೋಡಿ,
ಸೊ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ಒಳ್ಳೆಯ ನಮಗೊಂದು ಡಿಮಾನ್ಸ್ಟ್ರೇಷನ್ ಕೊಟ್ಟಿದ್ದಕ್ಕೆ, ಅದರಿಂದ ಹೆದರಿಕೆ ಆದಕ್ಕೆ ಎಲ್ಲರೂ ಆರಾಮಾಗಿದ್ದರು ಸುತ್ತಮುತ್ತ. ಇದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ. ಇದನ್ನು ಇನ್ನೇ ಹಾರ್ವೆಸ್ಟ್ ಮಾಡಿದ್ದಾ? ಹಾಂ ಹಾಂ. ಇದು ನೋಡಿ, ಈಗ ಫ್ರೆಶ್ ಆಗಿ ಹನಿ ಬಂದಾಗೆ ಇದದ್ದು ಸುವಾಸನೆ ನೋಡಿ, ಅದು ಎಷ್ಟೊಂದು ಬರುತ್ತೆ. ಪ್ರಸಾದ ಇದು, ಪ್ರಕೃತಿಯ ಪ್ರಸಾದ. ಪ್ರಕೃತಿಯ ಪ್ರಸಾದ ಇದು. ಇದನ್ನು ನಾವು ತಿನ್ನೋದ್ರಿಂದ ಇಲ್ಲಿ ನಮ್ಮ ರಜನಿಕಾಂತ್ ಸರ್ ಹೇಳ್ತಾರೆ, ತುಂಬ ಎಷ್ಟೋ ಜನಕ್ಕೆ ಅವರು ಗುಣ ಮಾಡಿದ್ದಾರೆ. ಅವರೇ ಒಬ್ಬರು ಏನು ಲಿವಿಂಗ್ ಎಕ್ಸಾಂಪಲ್ಸು. ಸೊ ಇದಕ್ಕೆ ನಾವು ನಾವು ಅಂದರೆ ಈ ಸಪ್ಲಿಮೆಂಟ್ಸ್ ಭಾಳ ತೊಗೋತಿದ್ದೆವು. ಈಗ ಫಾರ್ ಎಕ್ಸಾಂಪಲ್ ಅಮೇರಿಕದ ಎಕ್ಸಾಂಪಲ್ ಕೊಡ್ಬೇಕಂತಂದರೆ, ಸೊ $7.23 ಟ್ರಿಲಿಯನ್ ಅವರು ಆಹಾರ ತಿಂತಿದ್ರೆ $7.27 ಟ್ರಿಲಿಯನ್ ಪಿಲ್ಸ್ ತಿಂತಿದ್ದಾರೆ. ಆಹಾರಕ್ಕೆ ಜಾಸ್ತಿ ಮತ್ತು ಆಹಾರಕ್ಕಿಂತ ಜಾಸ್ತಿ ಮೆಡಿಸಿನ್ ಜಾಸ್ತಿ ತಿಂತಿದ್ದಾರೆ. ಈ ಸಪ್ಲಿಮೆಂಟ್ ಇಂಡಸ್ಟ್ರಿ ತುಂಬ ದೊಡ್ಡದಾಗಿದೆ, ರೈಟ್. ಈ ಥರ ನಾವು ಹನಿ ತಿಂದರೆ ಸರ್ ಹೇಳಿದರು ನಿಮ್ಗೆ ಯಾವ ಸಪ್ಲಿಮೆಂಟು ಬೇಕಾಗಿಲ್ಲ ಅಂತ. ಅದಕ್ಕೆ ಈ ಹನಿ ಅಂತಾರೆ, ಅದು ಒಂದು ಅದಕ್ಕೆ ಒಂದು ಕ್ವಾಲಿಟಿ, ಅದು ಒಂದು ಪಾಲಿಕ್ರಾಪಿಂಗ್ ಇರ್ಬೋದು. ಪ್ರಕೃತಿ ಒಳಗೆ ನಾವು ಸಹಸ್ರವಾಗ ಬೆಳೆ ಮಿಶ್ರಿತವಾಗಿ ಬೆಳೆದಾಗ ಈ ಹನಿ ಒಳಗೂ ಮಿಶ್ರಿತವಾಗಿ ಬರುತ್ತೆ. ಹೀಗಾಗಿ ನಮಗೆ ಎಲ್ಲ ಥರದ್ದು ಬರುತ್ತೆ. ಆ ಥರ ಅದಕ್ಕೆ ಇದು ಒಂದು ಒಳ್ಳೆಯ ನಮಗೆ ಇದು ಒಂದು ಮಾದರಿ. ನಮ್ಮ ಪ್ರತಿಯೊಂದು ಹಳ್ಳಿಯೊಳಗೆ ಸರ್ ಹೇಳ್ದಂಗೆ ಪ್ರತಿಯೊಂದು ಮನೆಗೆ 1-2 ಹನಿ ಬಾಕ್ಸು ಬರೋಂಗೆ ಒಂದು ವ್ಯವಸ್ಥೆ ಮಾಡಿದರೆ ಎಷ್ಟೊಂದು ಒಳ್ಳೇದಲ್ವ ಎಲ್ಲರಿಗೂ. ಒಂದೊಂದು ಈಗ ಮಾಲ್ ನ್ಯೂಟ್ರಿಷನ್ನು ಹಾಂ ಇಟ್ಟುಕೊಂಡು, ಸೊ ಮನೆಯಲ್ಲಿ ಇದೆ ನಾವು ಇವೆಲ್ಲ ಚಿಕ್ಕರೋದು ತಿಂದ್ಕೊಂಡು ಏನು ಬಿಂದಿಗೆ ಹೋಲಾಗಿದ್ದರೆ ನಾವು ಇದನ್ನೇ ಮೇಣ ಹಚ್ತಿದ್ದೇವೆ ಅದಕ್ಕೆ. ಥ್ಯಾಂಕ್ ಯು ಅಪ್ರೂವರಿಗೆ, ಥ್ಯಾಂಕ್ ಯು ಶಾಂತವೀರ್ ಸರು. ನೀವೆಲ್ಲ ಅವರೆಲ್ಲ ಇವ್ರು ಬಂದಿರಲ್ಲ, ಇವರೆಲ್ಲ ಈ ಟ್ರೈಬಲ್ ಫಾರ್ಮರ್ಸು, ಅವ್ರಿಗೆ ಎಷ್ಟೊಂದು ನಾಲೆಜ್ ಇದೆ ಅಂತಂದರೆ, ಸೊ ಅದ್ಭುತ. ಏನು ರೀ ನಿಮ್ಮ ಹೆಸರು? ಮುತ್ತಪ್ಪರು. ಅವ್ರು ಹೇಳೋದು ಕೇಳಿದ್ರೆ ನನಗೆ ಎಷ್ಟೊಂದು ನಾಲೆಜ್ ಇದೆಯಲ್ಲಪ್ಪ ಅನಿಸುತ್ತೆ. ಇವ್ರು ಪ್ರಕೃತಿಗಳು ಬೆಳೆದಂಥ ನಮ್ಮ ಟ್ರೈಬಲ್ಸ್, ಅವ್ರಿಗೆ ಗೊತ್ತಿರುತ್ತೆ ಪ್ರಕೃತಿ ಸಂಪರ್ಕ ಏನಿದೆ ಅಂತ. ಅದಕ್ಕೆ ಅವ್ರನ್ನೇ ನಾವು ಒಂದು ಸೈಂಟಿಸ್ಟನ್ನಾಗಿ ಮಾಡಬೇಕು. ನಾವು ಅವ್ರನ್ನೇ ಮುಂದೆ ಬಂದು ಮತ್ತೊಬ್ಬರ ರೈತರಿಗೆ ಒಂದು ತರಬೇತಿ ಕೊಡೋಂಗೆ ಮಾಡಬೇಕು. ಅದಕ್ಕೆ ಫಾರ್ಮರ್ ಸೈಂಟಿಸ್ಟ್ ಅಂತೀವಲ್ಲ, ಅದಕ್ಕೆ ಜೇನು ಕೃಷಿ ಒಳಗೆ ಅವ್ರದ್ದು ಒಂದು ಮಹತ್ವ ತುಂಬ. ಯಾಕಂದರೆ ಅವರು ಪ್ರಕೃತಿ ಒಳಗೆ ಹತ್ತಿರ ಆಗಿರ್ತಾರೆ, ಹತ್ತಿರ ಅದಕ್ಕೆ ಬದುಕಿರ್ತಾರೆ. ಪ್ರಕೃತಿ ಎಲ್ಲವೂ ನಮಗೆ ಬೇಕು, ನಾವು ಎಲ್ಲರ ಜೊತೆ ಕನೆಕ್ಟೆಡ್ ಇದ್ದೀವಿ ಅಂತ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದಕ್ಕೆ ಲಿವಿಂಗ್ ಲ್ಯಾಂಡ್ಸ್ಕೇಪು ಇದರೊಳಗೆ. ಸೊ ಅದನ್ನೇ ವಿ ಹ್ಯಾವ್ ಟು ಬ್ರಿಂಗ್ ದಟ್ ಒನ್. ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ ತಂದು ಒಂದು ಹಳ್ಳಿನೇ ಒಂದು ಜೇನು ಹಳ್ಳಿಯನ್ನಾಗಿ ಒಂದು ಮಾದರಿ ಹಳ್ಳಿಯಾಗಿ ಮಾಡಿಬಿಟ್ರೆ ನಮಗೆ ಅದು ಒಂದು ಇಸ್ ನಾಟ್ ಜಸ್ಟ್ ಅಬೌಟ್ ದ ಟರ್ನಿಂಗ್ ವಿಲೇಜ್ ಇನ್ ಟು ದ ಹನಿ ವಿಲೇಜ್, ಬಟ್ ಇಟ್ಸ್ ಕಂಟ್ರಿಬ್ಯೂಟಿಂಗ್ ದ ಎಕೋಸಿಸ್ಟಮ್, ಎನ್ವಿರಾನ್ಮೆಂಟ್. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂತಂದರೆ, ಈಗ ನಾವು ನೈಸರ್ಗಿಕ ಕೃಷಿ ಒಳಗೆ ಈ ವರ್ಷವಿರೋ ಬರತಕ್ಕಂಥ ಒಂದು ಪಾಲಿಕ್ರಾಪಿಂಗ್ ಮಾಡಿಕೊಂಡು 365 ಡೇಸ್ ಅದು ಕವರ್ ಕ್ರಾಪ್ ಇರೋಂಗೆ ಮಾಡ್ಕೊಂಡ್ಬಿಟ್ರೆ 365 ಡೇಸ್ನು ಹನಿ ಸಿಗುತ್ತೆ. ಆ 365 ದಿಂದ ಕವರ್ ಕ್ರಾಪ್ ಇದ್ರದ್ದು ಏನಾಗುತ್ತೆ, ಬಿದ್ದ ಮಳೆ ನೀರು ಎಲ್ಲ ಭೂಮಿ ಒಳಗಡೆ ಹೋಗುತ್ತೆ. ಭೂಮಿ ಒಳಗಡೆ ಹೋದರೆ ಏನಾಗುತ್ತೆ, ನಮಗೆ ಸ್ಪ್ರಿಂಗ್ ಸೆಟ್ಸ್ ಅಂತೀವಿ, ನೀರು ತಾನೇ ಸರ್ಫೇಸ್ ಒಳಗೆ ಬರೋಕ್ಕಾಗುತ್ತೆ. ನಮ್ಮ ನದಿಗಳು ವಾಪಸ್ಸು ಬರೋಕ್ಕೆ ಶುರು ಆಗುತ್ತೆ. ನಮ್ಮ ಮಾಲ್ ನ್ಯೂಟ್ರಿಷನ್ಸ್ ಇದೆಯಲ್ಲ ಅದು ಹೋಗುತ್ತೆ. ಭಾಳಷ್ಟು ಕ್ರೆಡಿಟ್ಸ್ ಬರುತ್ತೆ. ಅದಕ್ಕೆ ನಾನು ಎಲ್ಲದೂ ಕೂಡ್ಕೊಂಡು ಅದಕ್ಕೆ ಅಂತೀನಿ ಕರ್ಮ ಕ್ರೆಡಿಟ್ಸ್. ನಾವು ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ಕೇಳಿದಿರಿ, ಭಾಳಷ್ಟು ಬಗ್ಗೆ ಕೇಳಿದಿರಿ. ಅದು ಪರ್ಟಿಕ್ಯುಲರ್ ಒಂದು ಸೀಮಿತವಾಗಿ ಕ್ರೆಡಿಟ್ಸ್ ಇರುತ್ತೆ. ಕರ್ಮ ಕ್ರೆಡಿಟ್ಸ್ ಆಲ್ ಅಬೌಟ್ ಯುವರ್ ಗುಡ್ ಕರ್ಮ ಯು ಆರ್ ಡೂಯಿಂಗ್ ಫಾರ್ ದ ಪೀಪಲ್, ಸೊಸೈಟಿ, ನೇಚರ್ ಆ್ಯಂಡ್ ದ ಮದರ್ ಅರ್ತ್. ಯು ಪುಲ್ ದೆಮ್ ಟುಗೆದರ್ ಆಸ್ ಒನ್ ಹೆಲ್ತ್ ಕಾನ್ಸೆಪ್ಟ್. ದಟ್ ಈಸ್ ಕಾಲ್ಡ್ ಕರ್ಮ ಕ್ರೆಡಿಟ್ಸ್. ವಿ ಶುಡ್ ಮೂವ್ ಟುವರ್ಡ್ಸ್ ದ ಕಾರ್ಬನ್ ಟು ಬಯೋಡೈವರ್ಸಿಟಿ ಟು ಕರ್ಮ ಕ್ರೆಡಿಟ್ಸ್. ಕರ್ಮ ಕ್ರೆಡಿಟ್ಸ್ ಒಳಗೆ ನಮ್ಮ ಜೇನು ಹನಿ ಬೀಜದ ಮಹತ್ವ ಬಹಳ ಮುಖ್ಯ. ಸೊ ಅದನ್ನೇ ನಾವು ಎಲ್ಲರೂ ಪ್ರಮೋಟ್ ಮಾಡೋಣ. ಇಂಥ ವ್ಯಕ್ತಿಗಳು ನಮಗೆ ಜೇನು ಪಿತಾಮಹ ಅಂತೀವಿ ಅವ್ರಿಗೆ. ಅವ್ರೇನು ಗೊತ್ತಾ, ಒಂದು ಮಾತು ಹೇಳಿದರು, ನಾನು ಅಲ್ಲ ಸರ್ ಜೇನು ಪಿತಾಮಹ, ನಮಗೆ ಅಪೂರ್ವ ಹೇಳಬೇಕು ಅಂತಂದರು. ಯಾಕಂತಂದರೆ ಒಬ್ಬ ಶಿಷ್ಯ ಅಷ್ಟೊಂದು ಬೆಳೆದಿದ್ದಾನೆ, ಆ ಶಿಷ್ಯ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅದು ಗುರುವಿಂದಕ್ಕಿಂತ ನಾನು ಶಿಷ್ಯಗೆ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಹೀಗೆ ಸೀನಿಯರ್ ಪಿತಾಮಹ, ಜೂನಿಯರ್ ಪಿತಾಮಹ ಇಲ್ಲಿದ್ದಾರೆ. ಸೊ ತುಂಬ ಒಳ್ಳೆಯದು ಎಲ್ಲರೂ ಬಂದಿದ್ದಕ್ಕಾಗಿ. ಇದು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಅ ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್ಸ್.